Zebronics for life. Said County is now ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳ ಜೀವನ ಚರಿತ್ರೆ ಆಧಾರಿತವಾದ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥದ ಕಾರಣೀಭೂತರಾದಂತ ನಿಜಗುಣ ಯೋಗಿಗಳ ಪಾದ ಪದ್ಮಗಳಿಗೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥದಲ್ಲಿ ಪ್ರವೇಶವಾಗುವುದು. ನಿನ್ನೆಯ ದಿನ ಒಂದು ಘಟ್ಟ ಅಂದರೆ ಷಡಕ್ಷರಿ ಸ್ವಾಮಿಗಳು ಅಂದು ನಿಜಗುಣ ಚರಿತ್ರೆಯನ್ನ ಇತಿಹಾಸವನ್ನ ಕೇಳಬೇಕು ಅಂದಾಗ ಮಹಾಂತಪ್ಪನವರು ನಿಜಗುಣರ ಪೂರ್ವದ ನಂತರದ ಅವರ ಚರಿತ್ರೆ ಎಲ್ಲವನ್ನ ಹೇಳ್ತಾ ಬಂದು ನಂತರ ಮುಂದಿನ ಚರಿತ್ರೆಯನ್ನ ಇತಿಹಾಸವನ್ನ ನಿಜಗುಣರಿಂದಲೇ ಕೇಳಿದರೆ ಉತ್ತಮ ಅನ್ನುವಂತ ಮಾತನ್ನ ವ್ಯಕ್ತಪಡಿಸಿದಾಗ ಆಗಾಗಲೇ ನಿಜಗುಣ ಶಿವಯೋಗಿಗಳು ತಮ್ಮ ಅರ್ಧಕ್ಕೆ ನಿಲ್ಲಿಸಿದಂತ ಪರಮಾನುಭವ ಬೋಧೆಯ ಗ್ರಂಥವನ್ನ ಮುಗಿಸಿದ್ದು ಬಹಳ ಸಂತೋಷ ಆಗಿತ್ತು. ಆವಾಗ ಅಭ್ಯಾಸದ ಕೋಣೆಯಲ್ಲಿ ಶಿವಯೋಗಿ ಷಡಕ್ಷರಿಗಳು ಮಹಾಂತಪ್ಪನೊಂದಿಗೆ ಮೇಲೇರಿ ಬಂದು ಅವರ ಕೋಣೆಯನ್ನ ಪ್ರವೇಶ ಮಾಡುತ್ತಿದ್ದಂತೆ ನಿಜಗುಣರು ಷಡಕ್ಷರಿ ಸ್ವಾಮಿಗಳನ್ನ ಬನ್ನಿ ಸ್ವಾಮಿ ಒಳಗೆ ಬನ್ನಿ ಎಂದು ಅವರನ್ನ ಸ್ವಾಗತಿಸಿ ಮತ್ತೆ ಮಹಾಂತಪ್ಪನ ಕಡೆ ತಿರುಗಿ ನೋಡಿ, ಏನು ಮಹಾಂತಪ್ಪ ಎಲ್ಲಾ ಕಥೆ ಮುಗಿಯಿತೆ, ಎಲ್ಲವನ್ನ ಸಾಧ್ಯಾಂತವಾಗಿ ಹೇಳಿದೆ ತಾನೇ. ಮಹಾಂತ ಸ್ವಾಮಿ ಹೇಳುವುದಕ್ಕೆ ಮುನ್ನ ಷಡಕ್ಷರಿಗಳೇ ಹೇಳಿದರು. ಮಹಾಂತಪ್ಪ ಕೇಳಿದ್ರು, ಎಲ್ಲವನ್ನು ಹೇಳಿದಿಲ್ಲಪ್ಪ, ಹೇಳಿದೆ ಸ್ವಾಮಿ ಅಂತ ಹೇಳೋದ್ರೊಳಗಾಗಿ ಷಡಕ್ಷರಿ ಸ್ವಾಮಿಗಳೇ ಮತ್ತೆ ನಿಜವರು ಹೇಳ್ತಾರ, ಎಲ್ಲವನ್ನ ಹೇಳಿದರು ಮಹಾಂತ ಸ್ವಾಮಿಗಳು. ಶಿವಯೋಗ ಸಾಧಕನೊಬ್ಬನ ಜೀವನದ ಉಜ್ವಲವಾದ ಚಿತ್ರವನ್ನ ನಮ್ಮ ಬಗೆಗಣ್ಣಿನ ಮುಂದೆ ಕಾಣುತ್ತಾ ಈ 4-6 ದಿನಗಳು ಉಳಿದು ಎಲ್ಲರ ಪರವೆಯನ್ನ ಮರೆತು ಬಿಟ್ಟಿದ್ದೇವೆ.
ನಿರೂಪಣೆ ಇನ್ನು ಮುಗಿಯಿತು ಎಂದ ಷಡಕ್ಷಗಳು ಕ್ಷಣಕಾಲ ಮಾತನ್ನ ನಿಲ್ಲಿಸಿ, ಒಂದು ಬಹಳ ಸಂತೋಷದ ಸಮಾಚಾರ ಶಿವಯೋಗಿಗಳೇ, ಅದನ್ನು ಮಹಾಂತ ಸ್ವಾಮಿಗೂ ನಾನು ಇನ್ನೂ ಹೇಳಿಲ್ಲ ಅಂತ ಷಡಕ್ಷರ ಹೇಳಿದರು. ಏನದು ಸ್ವಾಮಿಗಳೇ? ಕುತೂಹಲದಿಂದ ಕೇಳಿದರು ನಿಜಗುಣರು. ಮಹಾಂತ ಸ್ವಾಮಿಯು ಅಷ್ಟೇ ಕುತೂಹಲದಿಂದ ನೋಡುತ್ತಿದ್ದ ಷಡಕ್ಷಗಳ ಮಾತು ಮುಂದುವರಿಯಿತು. ಏಕಾಏಕಿ ಮಹಾಂತಪ್ಪನ ಮುಂದ ಈ ರೀತಿ ಷಡಕ್ಷರಿ ಸ್ವಾಮಿಗಳು ಎಲ್ಲವನ್ನ ಹೇಳಿದ್ದಾರೆ, ಆದರೆ ಇನ್ನೂ ಒಂದು ಹೇಳಬೇಕು ಅನ್ನೋದ್ರಾಗ ಮಹಾಂತಪ್ಪನ ಅನುಮಾನ ಆಯ್ತು. ನಾನೇನ್ ತಪ್ಪು ಹೇಳಿನೋ ಅಥವಾ ಏನನ್ನು ಬಿಟ್ಟಿದ್ದೇನೋ, ಇದೆಲ್ಲವನ್ನ ಷಡಕ್ಷರಗಳು ನಿಜಗುಣರ ಮುಂದೆ ಹೇಳ್ತಾರಂದ್ರೆ ಅವ್ರು ಏನ್ ಹೇಳಬಹುದು ಅಂತ ಆಶ್ಚರ್ಯ ಆಯ್ತು ಮಹಾಂತಪ್ಪಗ. ನಾವಿಬ್ಬರು ಒಬ್ಬ ಗುರುವಿನ ಶಿಷ್ಯರು, ಆದ್ದರಿಂದ ಒಡ ಹುಟ್ಟಿದವರು ಆದೆವು ಎಂದು ಬಳಿಗೆ ಹೋಗಿ ನಿಜಗುಣರನ್ನು ತಪ್ಪಿಕೊಂಡು. ಷಡಕ್ಷರಿಗಳು ಕೂಡ ಶಂಭುಲಿಂಗ ಸ್ವಾಮಿಗಳ ಶಿಷ್ಯರು, ನಿಜಗುಣರು ಶಂಭುಲಿಂಗ ಸ್ವಾಮಿಗಳ ಶಿಷ್ಯರು. ಒಂದೇ ಗುರುವಿನ ಮಕ್ಕಳು ಅಂದಾಗ ಅಣ್ಣ ತಮ್ಮಂತ ಸಂತೋಷ ಆಯ್ತು ಅಂತ ಹೋಗಿ ಹಚ್ಚಿಕೊಂಡಾಗ, ಹೌದೇನು ಸ್ವಾಮಿಗಳೇ, ನೀವು ಭುಜಲಿಂಗ ಸ್ವಾಮಿಗಳ ಶಿಷ್ಯರೇ? ಭುಜಲಿಂಗ ಸ್ವಾಮಿಗೆ ಹೋಗಿ ಬಂದ್ರಲ್ಲ. ಸಂತೋಷದಿಂದ ಕೇಳಿದರು ನಿಜಗುಣರು. ಇದನ್ನು ಕೇಳಿ ಮಹಾಂತ ಸ್ವಾಮಿಗೆ ಸಂತೋಷವಾಗಿ, ಹೌದು, ಆ ಭಾಗ್ಯ ನನಗೂ ಲಭಿಸಿತ್ತು. ಹಿಂದೆ ಸರಿದು ಕುಳಿತುಕೊಳ್ಳುತ್ತಾ ಹೇಳಿದರು ಷಡಕ್ಷಗಳು, ನಿಮಗೆ ಗುರು ಶಂಭುಲಿಂಗರು ಇದ್ದ ಹಾಗೆ ನನಗೂ ಒಬ್ಬ ಗುರುಗಳಿದ್ದರು, ಎರಗಂಬಳ್ಳಿಯ ಸಿದ್ಧಲಿಂಗ ಸ್ವಾಮಿಗಳು ಅಂತ ಅವರ ಹೆಸರು. ಭುಜಲಿಂಗ ಸ್ವಾಮಿಗಳಕ್ಕಿಂತ ಮುಂಚೆ ಶಂಭುಲಿಂಗ ಸ್ವಾಮಿಗಳು ನಿನಗೊಬ್ಬ ಗುರುಗಳು. ಅದರಂತೆ ನನಗೂ ಕೂಡ ಪೂರ್ವದಲ್ಲಿ ಎಡಗಂಬಳಿ ಸಿದ್ಧಲಿಂಗ ಸ್ವಾಮಿಗಳಂತ ನನಗೂ ಒಬ್ಬ ಗುರುಗಳಿದ್ದರು. ಅದೇ ನಿಮ್ಮ ಅಕಳಂಕ ಗುರು ಎಂಬ ಗೀತೆಯಲ್ಲಿ ಸ್ಮರಿಸಿಕೊಂಡಿದ್ದೀರಲ್ಲ. ಹೌದು, ಅವರೇ ನನ್ನನ್ನು ಮೊದಲು ಸುಯೋಗ ಮಾರ್ಗದಲ್ಲಿ ತೊಡಗಿಸಿದರು. ಅದಕ್ಕಾಗಿ ಷಡಕ್ಷರಿ ಸ್ವಾಮಿಗಳು ಎಷ್ಟೋ ಪುಸ್ತಕಗಳನ್ನು ಬರೆದಾರೆ. ಅದೆಲ್ಲ ಅಂಕಿತ ನಾಮ ಅಕಳಂಕ ಗುರು ಅಂತ ಬರ್ದಾರ ಅವರು. ಇದು ಗೊತ್ತಾಯ್ತು ಅವ್ರಿಗೆ. ಅನಂತರ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಸಂಚಾರವನ್ನು ಕೈಗೊಂಡು ಹೊರಟೆ. ಇದುವರೆಗೂ ಈ ಕಡೆ ಬರಲಿಲ್ಲ. ಇಲ್ಲವಾದರೆ ಅಷ್ಟು ಸಮೀಪದ ಊರಾದ ಗಾಳಿಪುರದ ಮಹಾರಾಜರ ಈ ಕತೆ ನನಗೆ ಕರುಣಾಕರಣಿಕೆಯಾಗಿ ಆದರೂ ತಿಳಿದಿರುತ್ತಿತ್ತು. ನಾನು ಆ ಕಡೆ ಹೋದವನು ಈ ಕಡೆ ಬಂದಿಲ್ಲ. ಹಾಗಾಗಿ ಗಾಳಿಪುರದ ಮಹಾರಾಜನ ಇತಿಹಾಸ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ನಿಮ್ಮನ್ನು ಕೇಳ್ತಿದ್ದಿಲ್ಲ ಅಂತ ಹೇಳಿದಾಗ, ವಿಜಯನಗರದಲ್ಲಿ ನಾನು ಬಹಳ ದಿನಗಳನ್ನು ಕಳೆದೆ. ಶರಣರ ವಚನ ಸಾಹಿತ್ಯದ ಪುನರ್ಜೀವನದ ಕಾರ್ಯವನ್ನು ಕಣ್ಣಾರೆ ಕಂಡೆ. ನನ್ನ ಸಾಧನೆಗೆ ಅಲ್ಲಿ ಬೆಳಕನ್ನು ಪಡೆದೆ. ಅಲ್ಲಿಂದ ಸಂಚಾರ ಮಾಡುತ್ತಾ ಉತ್ತರ ಭಾಗದ ಕಡೆಗೆ ಹೊರಟೆ. ಅಲ್ಲಿ ಭುಜಲಿಂಗ ಸ್ವಾಮಿಗಳ ಕೀರ್ತಿಯನ್ನು ಕೇಳಿ ಅವರ ಬಳಿ ಕೆಲ ದಿನ ಶಿಷ್ಯ ವೃತ್ತಿಯನ್ನು ಅವಲಂಬಿಸಿದ್ದೆ. ಅನಂತರ ಅವರಿಂದಲೂ ಬೀಳ್ಕೊಂಡು ನಾನಾ ಕಡೆಗಳಲ್ಲಿ ಸಂಚಾರವನ್ನ ಮಾಡಿ ಮತ್ತೆ ವಿಜಯನಗರಕ್ಕೆ ಹೋಗಿ ಅಲ್ಲಿ ಕೆಲಕಾಲವಿದ್ದು ಒಂದೇ ಮಾತಿನಲ್ಲಿ ತಮ್ಮ ಸಾಧನೆಯ ಕಥೆಯನ್ನ ಮುಗಿಸಿದರು ಷಡಕ್ಷರಿ ಸ್ವಾಮಿಗಳು.
ಅಂದರೆ ನಾವು ಇತ್ತ ಬಂದ ಮೇಲೆ ನೀವು ಅಲ್ಲಿಗೆ ಹೋಗಿರಬೇಕೆಂದು ತೋರುತ್ತದೆ. ನಿಜವಾಗ್ಲೂ ಕೇಳಿದ್ರು, ನಾವು ಭುಜಲಿಂಗ ಸ್ವಾಮಿಗಳಲ್ಲಿ ಇದ್ದು ಈ ಕಡೆ ಬಂದ ಮೇಲೆ ನೀವು ಆ ಕಡೆ ಹೋಗಿರಬಹುದು ಅಂತ ಕೇಳಿದ್ರು. ಯಾಕಂದ್ರೆ ನಾವು ಇದ್ದಾಗ ನೀವು ಅಲ್ಲಂತೂ ಕಂಡಿಲ್ಲ ನಮಗ, ಆ ಕಾರಣ ನಾವು ಬಂದ ಮೇಲೆ ನೀವು ಅಲ್ಲಿಗೆ ಹೋಗಿರಬಹುದೇನು ಅಂದಾಗ, ಹೌದು ಹೌದು, ಏಕೆಂದರೆ ನಿಮ್ಮ ಗೀತೆಗಳಲ್ಲಿ ಒಂದು ಎರಡನ್ನು ಅಲ್ಲಿಯ ಶಿಷ್ಯರು ಹಾಡುತ್ತಿದ್ದರು. ನೀವು ಬಂದ ಮೇಲೆ ನಾವು ಹೋಗಿ ಏನ್ರಿ ಅಂದ್ರೆ, ನಿಮ್ಮ ಹಾಡುಗಳನ್ನ ಆ ಭುಜಲಿಂಗ ಸ್ವಾಮಿ ಮಠದ ಕೆಲವು ಶಿಷ್ಯರು ನಿಮ್ಮ ಹಾಡನ್ನ ಹಾಡ್ತಿದ್ರು ಅಂದಾಗ ನೀವು ಅಲ್ಲಿ ಮೊದಲು ಹೋಗಿ ಅಂತ ಅರ್ಥ ಆಯ್ತು. ಮತ್ತೆ ಅದು ಅಂದು ಅದನ್ನು ಅಷ್ಟಾಗಿ ಗಮನಿಸಿರಲಿಲ್ಲ. ಇಲ್ಲಿ ಈ ಕಥೆಯನ್ನೆಲ್ಲ ಕೇಳುತ್ತಿದ್ದಂತೆಯೇ ಅದರ ಜ್ಞಾಪಕ ನನಗಾಯ್ತು. ಅಷ್ಟು ನನ್ನ ಗಮನಕ್ಕೆ ಬರಲಿಲ್ಲ ಅವಾಗ. ಈಗ ಇಲ್ಲಿ ಬಂದು ಇಷ್ಟೆಲ್ಲ ವಿಚಾರವನ್ನು ಮಾಡಿದಾಗ ಗೊತ್ತಾಯ್ತು, ಅಲ್ಲಿನ ಹಾಡಿನ ನೆನಪು ಈಗಾಗಕತ್ತಿತು. ಎಂದ ಜಡಕ್ಷರಗಳು ಮಹಾಂತ ಸ್ವಾಮಿ ಹೇಳಿ ನಿಲ್ಲಿಸಿದ ಕಥೆಯ ಕೊನೆಯ ಭಾಗವನ್ನ ಜ್ಞಾಪಿಸಿಕೊಂಡು ಹೇಳಿದರು ಷಡಕ್ಷರಗಳು. ಮಹಾಂತ ಸ್ವಾಮಿ ಕಥೆಯನ್ನ ಪೂರ್ಣ ಹೇಳಲಿಲ್ಲ, ಕೊನೆಯ ಭಾಗವನ್ನ ಉಳಿಸಿ ಅದನ್ನು ಹಾಗೆ ಬಿಟ್ಟಿದ್ದಾರೆ ಅಂತ ಪ್ರಾರಂಭ ಮಾಡಿದರು. ಪೂರ್ವ ಭಾಗ ಹೇಳ್ಯಾರ, ಕೊನೆಯ ಭಾಗ ಉಳಿಸ್ಯಾರ ಅಂತ ಹೇಳಿದಾಗ, ಏನು ಮಾಂತಪ್ಪ ಪೂರ್ತಿ ಹೇಳಲಿಲ್ಲವೇ ಎಂದು ಶಿವಯೋಗಿಗಳು ಅವರನ್ನು ಕೇಳಿದರು. ಪೂರ್ತಿ ಹೇಳಲು ಭುಜಲಿಂಗ ಸ್ವಾಮಿಗಳ ಮಠವನ್ನು ಬಿಡುವವರೆಗೆ ಹೇಳಿದ್ದೇನೆ. ಇಲ್ಲಿಗೆ ಬಂದು ಸೇರಿದ ನಂತರ ಘಟನೆಗಳನ್ನ ಹೇಳಿಲ್ಲ ಅಂತ ಅವ್ರು ಹೇಳಿದ್ರು. ಭುಜಲಿಂಗ ಸ್ವಾಮಿ ಮಠ ಬಿಟ್ಟು ಬಂದು ಅಲ್ಲಿವರೆಗೆ ಹೇಳಿನಿ, ಏನೇನಾಯ್ತು ಏನಿಲ್ಲ, ಯಾಕಾಯ್ತು ಹೇಗಾಯ್ತು, ಮುಂದೆಂದು ಹೇಳಿಲ್ಲ ಅಂದಾಗ, ಹಾಗಾದರೆ ನನ್ನ ಪಾಲಿಗೆ ಉಳಿದಿರುವುದು ಬಹಳ ಸ್ವಲ್ಪ ಅಂತ ನಿಜಗುಣರು ಷಡಕ್ಷರಿಗಳತ್ತ ತಿರುಗಿ ಅದನ್ನು ಈಗಲೇ ಹೇಳಿಬಿಡುತ್ತೇನೆ, ನಮಗೇನು ಶ್ರಮವಿಲ್ಲದಿದ್ದರೆ. ಉಳಿದನು ಸ್ವಲ್ಪ ಅದ, ಅದನ್ನ ಹೇಳ್ತೀನಿ, ನಿಮಗೆ ತೊಂದರೆ ಆಗದೇ ಇದ್ದರೆ ಅಂತ ಕೇಳಿದಾಗ, ಆ ಕುತೂಹಲವನ್ನ ತೆಗೆದುಕೊಳ್ಳುವುದೇ ಶ್ರಮ ನನಗೆ, ಈಗಲೇ ಹೇಳಿಬಿಡಿ ತನಗೆ ಅವಕಾಶವಿದ್ದರೆ ಅಂತ. ಈಗಲೇ ಹೇಳ್ಬಿಡ್ರಿ. ಅವಕಾಶವೇನು ಸ್ವಾಮಿಗಳೇ, ಈ ಗ್ರಂಥ ಮುಗಿದಿದೆ ಬರೆದು, ಇನ್ನೊಂದು ಗ್ರಂಥ ರಚನೆಯನ್ನ ಪ್ರಾರಂಭ ಮಾಡುವವರೆಗೂ ಸ್ವಲ್ಪ ಅವಕಾಶವೇ, ಬನ್ನಿ ಹೀಗಲೇ ಹೇಳಿಬಿಡುತ್ತೇನೆ ಎಂದು ಅಭ್ಯಾಸದ ಕೋಣೆಯಿಂದ ಹೊರಗೆ ಗುಹೆಯ ಮುಂದಿನ ವಿಶಾಲವಾದ ಕಲ್ಲಿನ ಮೇಲೆ ಕುಳಿತುಕೊಂಡರು ನಿಜಗುಣರು. ಸಂಜೆಯ ಗಾಳಿ ಹಿತಕರವಾಗಿ ಬೀಸುತ್ತಿತ್ತು. ಪಕ್ಕದ ಹಳ್ಳಿ ಕುಂತೂರಿನಿಂದ ತಮ್ಮನ್ನ ಕಾಣಲು ಜನಗಳು ಬಂದಿರುವುದಾಗಿ ಹೇಳಿ ಮಹಾಂತಪ್ಪ ಹೊರಟು ಹೋದ. ನೋಡ್ರಿ, ಕುಂತೂರಿನಿಂದ ಜನ ತಮ್ಮ ಭೇಟಿಗೆ ಬಂದರ ಅಂತ ಹೇಳಿ ಹೋದ. ಷಡಕ್ಷರಗಳನ್ನ ಪಕ್ಕದಲ್ಲೇ ಕುಳ್ಳಿಸಿಕೊಂಡು ಪ್ರಾರಂಭಿಸಿದರು ನಿಜಗುಣ ಶಿವಯೋಗಿಗಳು. ಭುಜಲಿಂಗ ಸ್ವಾಮಿಗಳೇ, ಮಠದಿಂದ ಹೊರಡುವುದಕ್ಕೆ ಮುನ್ನ ನಮಗೆ ಒಂದು ಆಸೆ ಇತ್ತು. ವಿಜಯನಗರದ ಕಡೆ ಹೋಗಿ ಅಲ್ಲಿ ಕೆಲ ದಿನಗಳಿದ್ದು ಬರಬೇಕು ಎಂಬುದಾಗಿ. ಆದರೆ ಹೊರಡುವ ವೇಳೆಗೆ ಅದು ಇಲ್ಲದಂತಾಯಿತು. ಗುರು ಶಂಭುಲಿಂಗರ ಧ್ಯಾನ ಒಂದೇ ಸಮನೆ ನಮ್ಮ ಹೃದಯವನ್ನು ತುಂಬಿದ್ದರಿಂದ ಹತ್ತಲು ಹೋಗದೆ ಸಾಧ್ಯವಾದಷ್ಟು ಹತ್ತಿರದ ಮಾರ್ಗದಿಂದ ನೇರವಾಗಿ ಇಲ್ಲಿ ನಾವು ಬಂದೀವಿ ಅಂತೇಳಿ.
ಮಠದವರೆಗೆ ಮಠ ಬಿಟ್ಟ ಮೇಲೆ ಬಿಜಾಪುರದಿಂದ ಹೋಗಿ ಬರುವಂತಿತ್ತು. ಆದ್ರೆ ಅದು ಸಾಧ್ಯ ಆಗಲ್ಲ. ಸಮೀಪ ದಾರಿ ಹಿಡಿದುಕೊಂಡು ಮತ್ತೆ ಇಲ್ಲಿಗೆ ಬಂದಿವಿ. ನಮ್ಮನ್ನ ಕಂಡೊಡನೆಯೇ ಶಂಭುಲಿಂಗರಿಗಾದ ಸಂತೋಷ ಆಸ್ತಿ ಇತ್ತಲ್ಲ, ನನ್ನನ್ನು ತಬ್ಬಿಕೊಂಡು ಆನಂದದಿಂದ ಕಣ್ಣೀರು ಹಾಕಿದ್ರು. ನಿಜಗುಣ, ನೀನೀಗ ನಿಜಗುಣ ಶಿವಯೋಗಿಯಾಗಿ ಬಂದಿದ್ದೀಯಾ. ಈ ದೃಶ್ಯವನ್ನು ನಾನು ಕಾಣದೆ ಕಣ್ಣು ಮುಚ್ಚುವ ನೀನು ಎಂಬ ಹೆದರಿಕೆ ಇತ್ತು ಇವರಿಗೆ, ಗುರುಗಳಿಗೆ. ಹಂಗಾದ್ರು ಕೈದಲ್ಲಿ ಜಾಸ್ತಿ. ನೀನು ಶಿವಯೋಗಿ ಆಗಿ ವಾಪಸ್ ಬರೋದನ್ನ ನಾನು ಕಣ್ಣಾರೆ ಕಾಣಿಸಲು ಅಥವಾ ದೇಹವನ್ನ ನಷ್ಟ ಆಗ್ತದೋ ಅನ್ನುವ ಭೀತಿಯಲ್ಲಿದೆ. ಅಂದಾಗ ನೀನು ನಾನು ಬದುಕಿರುವಾಗಲೇ ಬಂದು ನಿನ್ನ ಇಷ್ಟಾರ್ಥವನ್ನ, ನನ್ನ ಇಷ್ಟಾರ್ಥವನ್ನ ಪೂರೈಕೆ ಮಾಡಿಸಿ ಬಹಳ ಸಂತೋಷ ಆಯ್ತಂತ ಶಂಭುಲಿಂಗರು ಹೇಳಿದರು. ಹಾಗೆ ಹೇಳಬೇಡಿ ಗುರುಗಳೇ, ಇನ್ನೂ ನಿಮ್ಮ ಸನ್ನಿಧಿಯಲ್ಲಿ ನನ್ನ ಕಾರ್ಯ ಪ್ರಾರಂಭ ಆಗಬೇಕಾಗಿದೆ. ಅದನ್ನು ನೋಡಿ ತಾವು ಹರಸಬೇಕು ಅಂತ ನಾನು ಅಂದೆ. ಅವರು ಆ ಮಾತನ್ನ ಮುಂದುವರಿಸದಿದ್ದರು. ಕೆಲವು ದಿನಗಳಾದ ಮೇಲೆ ಒಂದು ದಿನ ನನ್ನನ್ನ ಕರೆದ್ರು. ನಿಜಗುಣ, ಇನ್ನು ನಾನು ಬಹಳ ಕಾಲ ಇರುವಂತೆ ಕಾಣುವುದಿಲ್ಲ. ಅವರು ತಮ್ಮ ಮನಸ್ಸಿಗೆ ಬಹಳ ನಾನು ಬದುಕುವುದಿಲ್ಲ. ಯಾಕೆ ಅಂದ್ರೆ ನನಗೆ ಕರೆ ಬಂದಿದೆ ಅಂತ ಅವರು ಅಂತರಂಗದ ಮಾತನ್ನು ಹೇಳಿದರು. ಆಗ ನಿಜಗುಣರು, ಗುರುಗಳೇ, ಬೇರೆ ಯಾವುದಾದರೂ ಮಾತನಾಡಿ, ಆದರೆ ಈ ಮಾತನ್ನ ನೀವು ಹೇಳಬೇಡಿ ಅಂತ ನಾನಂದೆ. ನೀನು ಜೀವನದ ರಹಸ್ಯವನ್ನ ಅರಿತ ಪರಮಜ್ಞಾನಿ, ನಿನಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ನನ್ನ ದೇಹದ ನೋವು ನನಗೇ ಗೊತ್ತು. ಇನ್ನು ಅದರಿಂದ ನಾನು ಮುಕ್ತನಾಗುತ್ತೇನೆ. ನಿನಗಾಗಿ ಇಷ್ಟು ಕಾಲ ನಾನು ಬದುಕಿದ್ದು, ಈಗ 2 ತಿಂಗಳಿಂದ ಈಚೆಗಂತೂ ನಿನ್ನದೇ ಧ್ಯಾನವಾಗುತ್ತಿತ್ತು. ಇನ್ನು ನನ್ನ ಕರ್ತವ್ಯ ಮುಗಿಯಿತು. ಕೃತಕೃತ್ಯನಾಗಿ ನಾನು ಬೀಳಿಕೊಳ್ಳುತ್ತಿದ್ದೇನೆ ಎಂದು ಶಂಭುಲಿಂಗರು ನನಗೆ ಹೇಳಿದರು. ನನ್ನ ಸಾಧನೆಯ ಕಥೆಯನ್ನ ವಿವರವಾಗಿ ತಿಳಿಯಲು ಕುತೂಹಲವನ್ನ ವ್ಯಕ್ತಪಡಿಸಿದರು. ಅದೊಂದು ಅಪೂರ್ವವಾದ ಭಾಗ್ಯವೆಂಬ ಭಾವನೆಯಿಂದ ನಾನು ಎಲ್ಲವನ್ನು ಅವರಿಗೆ ನಿವೇದಿಸಿದೆ. ನೋಡಪ್ಪ, ಭುಜಲಿಂಗ ಸ್ವಾಮಿಗಳೆಲ್ಲ ಹೋಗಿ ಏನೇನು ಸಾಧನೆಗಳನ್ನು ನೀನು ಮಾಡಿಕೊಂಡು ಬಂದಿದ್ದಿ ಅದನ್ನು ನನಗೆ ಹೇಳು ಅಂದಾಗ ಇವರಿಗೆ ಬಹಳ ಸಂತೋಷ ಆಯ್ತು. ಭುಜಲಿಂಗರು ಅಪಾರವಾದ ಕರುಣೆಯ ಕೊನೆಯಲ್ಲಿ ಬರುವಾಗ ಅವರು ಹೇಳಿದ ಮಾತುಗಳನ್ನು ಕೇಳುತ್ತಾ ಶಂಭುಲಿಂಗರು ಆನಂದದಿಂದ ಕಣ್ಣೀರನ್ನ ಸುರಿಸಿ, ಭುಜಲಿಂಗ ಗುರುಗಳನ್ನೇ ಪ್ರತ್ಯೇಕವಾಗಿ ಕಂಡಷ್ಟು ಸಂತೋಷವಾಗುತ್ತಿತ್ತು ಅವರಿಗೆ. ಶಂಭುಲಿಂಗ ಸ್ವಾಮಿಗಳಿಗೆ, ನಿಜಗುಣರಿಗೆ ಕೊನೆಯಲ್ಲಿ ಹೇಳಿ ಕಳಿಸಿದ ಮಾತುಗಳನ್ನು ಕೇಳಿ ಪ್ರತ್ಯಕ್ಷ ಭುಜಲಿಂಗರೇ ದರ್ಶನವಾದಂತೆ ಅವರ ಶಿಷ್ಯರಾದ ಶಂಭುಲಿಂಗ ಸ್ವಾಮಿಗೆ ಅನಿಸ್ತಾ ಇತ್ತು. 1-2 ದಿನಗಳವರೆಗೆ ನಮ್ಮಿಬ್ಬರಲ್ಲಿ ಯಾವಾಗಲೂ ಇದೇ ಮಾತು. ನನ್ನ ಅಂತರಂಗದ ವಿಕಾಸದ ಕಥೆಯನ್ನೆಲ್ಲ ಅವರಿಗೆ ಹೇಳಿದೆ. ಅದನ್ನೆಲ್ಲ ಕೇಳಿ ಸಂತೃಪ್ತರಾದ ಅವರು ಒಂದು ದಿನ ನನ್ನನ್ನು ಕರೆದು ಹೇಳಿದರು, ನಿಜಗುಣರು,
ಹೇಳಕತ್ತಾರೆ ಶಂಭುಲಿಂಗ ಸ್ವಾಮಿಗೆ. ಶಿವಯೋಗಿಯಾದ ಶಿಷ್ಯನ ಎದುರಿನಲ್ಲಿ ನಾನು ಹೇಳುತ್ತಿರುವುದು ನನ್ನ ಪುಣ್ಯ, ಇನ್ನು ನನ್ನನ್ನ ಕಳುಹಿಸಿಕೊಡು ನಿಜಗುಣ ಎಂದರು. ಧನ್ಯನಾದೆ ನಾನು. ಯಾಕಂದ್ರೆ ಶಿವಯೋಗಿಯಾದ ಶಿಷ್ಯನ ಎದುರಿನಲ್ಲಿ ಶಿವಜೀವರ ಏಕತ್ವದ ಅನುಭವವನ್ನು ಸಾಧಿಸಿದ ಒಬ್ಬ ಶಿಷ್ಯನಲ್ಲಿ ನನ್ನ ಅಂತಿಮವಾದ ಕೊನೆಯ ಮಾತುಗಳನ್ನು ನಾ ಹೇಳ್ತಾ ಇದ್ದೇನೆಂದ್ರೆ ಇದು ನನ್ನ ಪುಣ್ಯ ಅಂದ್ರು. ಅವ್ರಿಗೆ ಅಷ್ಟು ಸಂತೋಷ ಆಗ್ತದೆ. ಇನ್ನು ನನ್ನನ್ನ ಕಳಿಸಿಕೊಡು ನಿಜಗಳು. ಎಲ್ಲಿ ಕಳಿಸಿಕೊಡು? ಸಿದ್ಲಿಂಗ ಸಾಧು ಹೇಳ್ದಂಗೆ ಒಂದ್ ಕಡೆ ಮುಖ ಮಾಡಿ ತಮ್ಮ ಹೋಗೇ ಬಿಡೋದು, ಒಂದ್ ಕಡೆ ಮುಖ ಮಾಡಿ ಹೋಗ್ಬಿಡೋದು. ನಮಗೆ ಹೇಳಿದ ಮಾತು. ಅದರಂತೆ ಇದೇನು ಗುರುಗಳೇ ನೀವು ಹೇಳುತ್ತಿರ್ಬೋದು. ನಾವು ಅವ್ರು ಬಹಳ ಹೇಳಿದ್ವಿ. ಏನಪ್ಪ ಸಮಾಧಿ ಮಾಡುವಾಗ ಏನೇನು ಹೇಳಿದ್ರಿ, ಈಗ ಸಮಾಧಿ ಆದ್ಮೇಲೆ ತಯಾರಾಗಂತ ಹೇಳ್ತಿರಲ್ಲ, ಈ ಮಾತು ನೀವು ಹೇಳ್ಬಾರ್ದು, ಮೊದಲೇ ನಿಮಗೆ ವಿಚಾರ ಮಾಡಿ ಅಂತ ನಾವು ಅವ್ರಿಗೆ ಕೇಳಿ. ಅದರಂಗ ಇಲ್ಲಿ ಕೂಡ ಇದೇನು ಗುರುಗಳೇ ನೀವು ಹೇಳುತ್ತಿರುವುದು ಎಂದು ನಾನು ದುಃಖಿಸಿದೆ. ಅವರೇ ನನ್ನನ್ನು ಎಚ್ಚರ ಮಾಡಿ ವಯಸ್ಸಿಗೆ ಮುನ್ನವೇ ದುರ್ಬಲವಾದ ಈ ದೇಹದಲ್ಲಿ ಇನ್ನೆಷ್ಟು ಕಾಲ ಇರಬೇಕೆಂದು ಬಯಸುತ್ತೀಯಾ? ಬಲಿಷ್ಠವಾದ ದೇಹದಲ್ಲಿ ಇನ್ನು 4 ದಿನ ಇರಬಹುದು ಅಂತ ಆಪೇಕ್ಷೆ ಬರೋಲ್ಲ. ಇದು ದುರ್ಬಲವಾಗಿದೆ ದೇಹ. ದುರ್ಬಲವಾದ ದೇಹದಲ್ಲಿ ಇನ್ನೆಷ್ಟು ಕಾಲ ಇರಬೇಕೆಂದು ಬಯಸುತ್ತಿ? ಯಾವಾಗಲೂ ಮನುಷ್ಯನ ಸ್ವಭಾವ ಹಳೆಯ ವಸ್ತುಗಳ ಸಂಬಂಧದಲ್ಲಿ ಬಹಳ ದಿನ ಇರ್ಲಿಕ್ಕೆ ಈ ಜೀವ ಎಂದು ಅಪೇಕ್ಷೆ ಪಡಂಗಿಲ್ಲ. ಚಪ್ಪಲಿ ಹಳೆವಾದನು ಹೊಸಬೇಕಂತ ಅದಾರಂತಿಲ್ಲ. ಬಟ್ಟೆ ಮೈ ಮೇಲೆ ಹಳೆವಾದ್ರೆ ಬಿಚ್ಚಿ ಹಾಕಂತ. ಯಾಕ ಹೇಳ್ತು ಅಂದ್ರೆ ಅವು ದುರ್ಬಲವಾಗಿರುವಂತ. ಅದೇ ಹೊಸ ಬಟ್ಟೆ ಹೊಸ ಚಪ್ಪಲಿಯನ್ನ ಎಲ್ಲೆಲ್ಲ ಬಿಟ್ಟು ಹೋಗಿ ತಯಾರ ಮಾಡ್ತೀವಿ ಇಲ್ಲ ಅಂದಾಗ ನಿನ್ನ ಅಂತರಂಗದ ಅರಿವಿನಿಂದ ತಿಳಿದು ನೋಡಿ ನನ್ನನ್ನು ಕಳಿಸಿಕೊಡು. ಅಂತರಂಗದ ಅರಿವಿಗೆ ಹೋಗು, ಅಂದ್ರೆ ವಿಚಾರಕ್ಕೆ ಹೋಗು. ದೇಹ ಇದು ಅನಿತ್ಯ ಅದ, ದೇಹ ನಿತ್ಯ ಅದ, ದೇಹ ದುಃಖದಿಂದ ಕೂಡದ, ದೇಹ ಅಪೂರ್ಣ ಅದ ಮತ್ತು ಅನಂತ ದುಃಖಗಳಿಗೆ ರಾಜನ ಅರಮನೆಯಲ್ಲಿ ಸಂಪತ್ತು ಹೇಗೆ ಅರಮನೆಯ ಶೋಭೆಯೋ ಅದರಂತೆ ಅಜ್ಞಾನಿಗಳಿಗೆ ರೋಗದ ಸಂಪತ್ತಿದ್ದಂಗೆ. ಇಲ್ಲೇನಾದ್ರು ಇದ್ರಾಗ ಅರಮನೆಯಲ್ಲಿ ಸಂಪತ್ತಾದ, ದೇಹದಲ್ಲಿ ಏನಾದ ರೋಗನೇ ಆದ ಅಂದಾಗ ವಿಚಾರ ಮಾಡಿ ನೋಡು. ನಿನ್ನ ಮುಂದಿನ ಕರ್ತವ್ಯವನ್ನು ಪ್ರಾರಂಭ ಮಾಡು. ಜನತೆಯ ಉದ್ಧಾರಕ್ಕೆ ಕಾರಣವಾದ ಆಧ್ಯಾತ್ಮ ಮಾರ್ಗದಲ್ಲಿ ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಇರಲಿ, ಅಂದ್ರೆ ಮರಿಲಾರದಂಗೆ ಉಳಿಲಿ. ಇನ್ನು ನಾನು ಬರುತ್ತೇನೆ, ನಿನ್ನ ಕೈಯಿಂದ ಕೊನೆಯದಾಗಿ ಒಂದು ಲೋಟ ನೀರು ಕೊಡು. ನಾವು ಸಿದ್ಲಿಂಗ ತಾತಿಗೆ ಹೇಳಿದೀವಿ, ಭಾಷಣ ಹೇಳಿದೀವಿ, ನೋಡಿದ್ರೆ ನೆನಪು ಬರ್ತಾವು. ಹೋಗ ತಯಾರಾದಾಗ ಬೆಳಗ್ಗಿನ ಸಾಯಂಕಾಲ ಅದೇ ಹೇಳಿದ್ವಿ, ತಾತ ಇದು ನಿನ್ನ ಮನೆ ಅದ, ಎಲ್ಲವೂ ನಿಂದೆ ಅದ. ಕೊನೆಯ ಅಪೇಕ್ಷೆ ಏನದ ಅದನ್ನ ಹೇಳ್ರಿ, ಅದನ್ನ ಸ್ವೀಕಾರ ಮಾಡಿ ನೀವು ಹೋಗೋದು ಹಂಗೆ ಹೋಗಂಗಿಲ್ಲ ಅಂತ ಹೇಳಿದಾಗ ಕೊನೆಗೆ ಹೇಳಿದ್ರೆ ಏನಿದೆ ಸ್ವಲ್ಪ ಗಂಜಿ ಮಾಡಿಕೊಟ್ಟ. ಗಂಜಿ ಮಾಡಿ ಕೊಟ್ಟಾಗ ಉಳ್ಳಾಗಡ್ಡೆ ಹಾಕೋದು, ಒಂದು ಲೋಟ ಗಂಜಿ ಉಳ್ಳಾಗಡ್ಡೆ ನೀರು ಕುಡಿದು
ಹೋದ್ರು ತಿರುಗಿ ಏನು ಮುಟ್ಲೇ ಇಲ್ಲ, ಒಮ್ಮೆಲೆ ದೇಹ ತ್ಯಾಗ ಮಾಡಿದ್ರು. ಅದರಲ್ಲಿ ಅವರು ಕೂಡ ಪ್ರೇಮ್ ಇರ್ತದಂತ. ನೀರು ಕೊಡು ಎಂದರು, ಭಕ್ತಿಯಿಂದ ನಾನು ಎದ್ದು ಹೋಗಿ ಒಂದು ಲೋಟ ನೀರನ್ನು ತಂದು ಕೊಟ್ಟೆ. ನನಗೂ ಅವರ ಮಾತುಗಳ ಅರ್ಥ ಅರಿವಾಗಿತ್ತು. ಅವರ ಬೆಳಕಿನಲ್ಲಿ ನಿಂತು ಅವರನ್ನು ತಿಳ್ಕೊಟ್ಟೆ. ಕೊನೆಗೆ ಅವರ ಬೆಳಕೆ ಜ್ಞಾನದ ಬೆಳಕಾದಲ್ಲ. ತಾವ್ಯಾರು ತಪ್ಪಿದ್ದಲ್ಲ, ಗುರುವಿಗೆ ನಾಶ ಇಲ್ಲ, ದೇಹಕ್ಕೆ ಸಾವು ತಪ್ಪದಲ್ಲ, ಸಾಯುವರೇ ಅಲ್ಲ, ಚಿರಂಜೀವಿಗಳಂತ ಸಂತೋಷ ತಂದು ಕೊಟ್ಟು ಬೇಕೊಟ್ಟು ದೇಹದಿಂದ ಉಜ್ವಲವಾದ ತೇಜೋ ರಾಶಿಯಿಂದ ಹೊರಬಿದ್ದು ಆ ಪ್ರಸಂಗದಲ್ಲಿ ಶಂಭುಲಿಂಗನ ಬೆಟ್ಟದಿಂದ ಮೇಲೇರಿ ಅನಂತವಾದ ನೀಲಾ ಆಕಾಶದಲ್ಲಿ ವಿಲೀನವಾಗಲಿಂದ ಅವರಿಗೆ ಗೋಚರಾಯಿತು. ಯಾವುದೋ ದಿವ್ಯ ಶಕ್ತಿ ಶಂಭುಲಿಂಗನ ಬೆಟ್ಟದ ಮೇಲಿಂದ ಆಕಾಶದ ತೇಜಿನಲ್ಲಿ ಲೀನ ಆದಂತ ಅನುಭವ ಅವರಿಗಾಯ್ತು. ಶಂಭುಲಿಂಗರು ಐಕ್ಯವಾದದನ್ನೇ ಕೇಳಿದೊಡನೆಯೇ ಅಕ್ಕಪಕ್ಕದ ಹಳ್ಳಿಗಳಿಂದ ಭಕ್ತರೆಲ್ಲರೂ ಬಂದು ಸೇರಿದರು. ನಾನೇ ಅವರೆಲ್ಲರನ್ನ ಸಮಾಧಾನ ಪಡಿಸಬೇಕಾಯಿತು. ಮಹಂತಪ್ಪನ ನೇತೃತ್ವದಲ್ಲಿ ಮುಂದಿನ ಸಿದ್ಧತೆ ನಡೆಯಿತು. ಶಂಭುಲಿಂಗನ ದೇವಾಲಯದ ಬಳಿಯಲ್ಲಿ ಅವರ ಕ್ರಿಯಾ ಸಮಾಧಿ ವಿಜೃಂಭಣೆಯಿಂದ ನೆರವೇರಿತು. ಕೆಲವು ದಿನಗಳವರೆಗೆ ಅವರ ಸ್ಮರಣೆಯಿಂದ ಮನಸ್ಸು ಕೂಡ ಭಾರವಾಗುತ್ತಿತ್ತು. ಪ್ರೇಮ ಮೂರ್ತಿಯಾದ ವಾತ್ಸಲ್ಯಮಯವಾದ ಆ ಗುರುಮೂರ್ತಿ ಕಣ್ಣು ಮುಂದೆ ಬಂದು ನಿಲ್ಲುತ್ತಿತ್ತು. ಆದರೆ ಅವರು ಎಚ್ಚರಿಸಿದ ಕರ್ತವ್ಯದ ಕಡೆಗೆ ಮನಸ್ಸು ಜಾಗೃತಗೊಂಡು ಕರ್ತವ್ಯದಲ್ಲಿ ಲೀನಾಗ್ತಿತ್ತು. ಈ ಅಭ್ಯಾಸದ ಕೋಣೆಯಲ್ಲಿ ಹೋಗಿ ನಿಂತು ನೋಡಿದಾಗ ಸುತ್ತಲೂ ಗೋಚರವಾಗುತ್ತಿದ್ದ ಓಲೆಗರಿಯ ಹೊತ್ತಿಗೆಗಳು ನೂರಾರು ಕಂಠದಿಂದ ನನ್ನನ್ನ ಆಹ್ವಾನಿಸಿದಂತಾಗಿ ನನ್ನ ಶಕ್ತಿ ಸರ್ವಸ್ವಗಳನ್ನು ಅವುಗಳ ಕಡೆ ಹೋಗೊಡುವುದರಲ್ಲಿ ಸಾರ್ಥಕಪಡಿಸಿಕೊಳ್ಳಬೇಕೆಂದು ನಾನು ನಿರ್ಧಾರ ಮಾಡಿದೆ. ಎಲ್ಲವನ್ನೇ ಬಿಡೋದಿ ಇಲ್ಲೇ ಇರ್ತಕ್ಕಂಥ ಗ್ರಂಥಗಳನ್ನ, ಅಭ್ಯಾಸವನ್ನ, ಅನುಭವವನ್ನ, ಅವರ ನೆಂಟಸ್ಥಿಕೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ಮನಸ್ಸು ಅಲ್ಲಿ ನಿಂತಾಗ ಹಾಗೆಯೇ ಹಿಂದೆ ಹಾರಿತು. ತಾವೇ ನಿಂತು ಈ ಹೊತ್ತಿಗೆಗಳೆಲ್ಲ ಉತ್ಸಾಹದಿಂದ ಅಲ್ಲಿ ಜೋಡಿಸಿದ ವೃದ್ಧ ಮಂತ್ರಿಗಳು ನೆನಪಾಯ್ತು. ಮಂತ್ರಿ ಹೋಗುವಾಗ ಜೋಡಿಸಿಕೊಂಡಿದ್ದಿಲ್ಲ, ತಂದು ಅವನೇ ನೆನಪಾಯ್ತು. ನಿಜಗುಣರು ಈ ಮಾತನ್ನು ಹೇಳುತ್ತಿದ್ದಂತೆ ಷಡಕ್ಷರಿಗಳು ಜ್ಞಾಪಕ ಮಾಡಿದ್ರು. ಅವರ ಅನುಭವಗಳು ಏನು ಅಂದ ಹಾಗೆ ಅವರ ವಿಷಯವನ್ನ ಹೇಳಲಿಲ್ಲವಲ್ಲ ಅಂದಾಗ ನಾನು ಮರಳಿ ಬರುವಾಗ ಅವರು ಕಣ್ಮರೆಯಾಗಿದ್ದರು. ಈ ಮಾತನ್ನ ಹೇಳುವಾಗ ನಿಜಗುಣರ ಧ್ವನಿ ಭಾರವಾಗಿತ್ತು. ಅಂದು ನಾವು ಹೊರಡುವಾಗ ಅವರು ಹೇಳಿದ ಮಾತೇ ಸತ್ಯವಾಯಿತು. ಇನ್ನೊಮ್ಮೆ ನಾವು ನಿಮ್ಮನ್ನು ಈ ಜನ್ಮದಲ್ಲಿ ನೋಡುವುದಕ್ಕೆ ಆಗುತ್ತದೆಯೋ ಇಲ್ಲವೋ ಅಂತ ಮಂತ್ರಿ ಯಾವತ್ತು ಹೇಳಿದ್ದ ಹೇಳ್ಕೊಡುವಾಗ ಅವ್ರು ಅಂದಂಗಾಯ್ತು. ನಾನು ವಾಪಸ್ ಬರೋದ್ರೊಳಗಾಗಿ ಅವ್ರು ಇದ್ದಿಲ್ಲ, ಸತ್ತೋಗಿದ್ರು. ಅವರಂದ ಮಾತು ಸತ್ಯ ಆಯ್ತು ಅಂದಾಗ ಕೊನೆಯ ಕಾಲದಲ್ಲಿ ನನ್ನ ಸ್ಮರಣೆಯನ್ನ ಮಾಡುತ್ತಲೇ ದೇಹವನ್ನು ಬಿಟ್ಟರಂತೆ. ಪಾಪ ಬಹುದೊಡ್ಡ ಜೀವ ಎಂದು ನಿಶ್ಚಿಸಲು ಬಿಟ್ಟರು. ನಿಜಗುಣರು ಕ್ಷಣಕಾಲ ಮೌನವೇ ಆಯಿತು. ಅಂತೂ ನಿಮ್ಮ ತ್ಯಾಗ ಎಲ್ಲವನ್ನ ಉದ್ಧರಿಸಿತು. ಷಡಕ್ಷರಗಳು ಉದ್ಧಾರ ತೆಗೆದರು. ಈ ಮಹಾಂತ ಸ್ವಾಮಿಗಳಲ್ಲಿ ನೋಡಿ ಮಹಾಂತಪ್ಪನಾಗಿದ್ದವನು ಈಗ ಯಾವ ಮಟ್ಟಕ್ಕೇರಿದ್ದಾನೆ ಅಂತ ನನಗೆ ಒಳಗಡೆ ಅನಿಸ್ತಾ ಇದೆ. ಮೊದಲು ಮಹಾಂತ, ಈಗ ಯಾವ ಮಹಾಂತಪ್ಪ?
ಆತನ ವಿಚಾರ, ಆತನ ಜ್ಞಾನ ನೋಡಿದಾಗ ನಿಜ ಅದು ಒಂದು ಸುಸಂಸ್ಕೃತ ಜೀವ. ಅಸಂಸ್ಕಾರ ಜೀವಿಗಳ ಬೇರೆ, ಸಂಸ್ಕಾರ ಜೀವಿಗಳ ಬೇರೆ. ಸುಸಂಸ್ಕೃತ ಅಂದ್ರೇನು? ಜ್ಞಾನದ ಸಂಸ್ಕಾರ ಉಳ್ಳಂತ ಜೀವಿಗಳು. ಪಾನದ ಸಂಸ್ಕಾರ ಬಹಳ ಮಂದಿಗೆ ಪಾನದ ತಿನ್ನೋದು. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಪದಾರ್ಥವನ್ನ ತಿನ್ನುವ ಸಂಸ್ಕಾರ. ಒಬ್ಬನಿಗೆ ಇದು ನಮ್ಮ ಸಂಸ್ಕಾರ ಅಂತಾನ, ಇವನು ಇನ್ನೊಂದು ಸಂಸ್ಕಾರ ಅಂತಾನ. ಅದು ಏನೇ ಇಲ್ಲ, ಬಾಣದ ಸಂಸ್ಕಾರ, ಅದು ಜ್ಞಾನದ ಸಂಸ್ಕಾರ ಅಲ್ಲ. ಆದರೆ ಮಹಾಂತಪ್ಪ ಜ್ಞಾನದ ಸಂಸ್ಕಾರ ಉಳ್ಳವನು. ಹಾಗೆ ಸುಖವೋ ದುಃಖವೋ ನನ್ನನ್ನೇ ಹಿಂಬಾಲಿಸುವ ಏಕೈಕ ನಿಷ್ಠೆಯೇ ಆತನ ಧರ್ಮವಾಗಿ, ಅದೇ ಆತನನ್ನು ಉದ್ಧಾರದ ಮಾರ್ಗದಲ್ಲಿ ನಡೆಸುತ್ತಿದೆ. ಜನರ ಸಾಮಾಜಿಕ ಜೀವನದಲ್ಲಿ ಬೆರೆತು ಅವರ ಉದ್ಧಾರದ ಕಾರ್ಯವನ್ನ ಕೈಗೊಂಡು ನಡೆಸುತ್ತಿದ್ದಾನೆ ಈ ಸುಸಂಸ್ಕೃತ ಜೀವಿಯಾದಂತ ಮಹಾಂತಪ್ಪ ಅವನಿಗೆ ಉದ್ಧಾರ ಮಾಡೋದಕ್ಕೆ ತಂದು ಹಚ್ಚಿದ್ದು ಯಾವುದಂದ್ರೆ, ಎಂಥ ಲೌಕಿಕರ ದೃಷ್ಟಿಯಲ್ಲಿ ಪ್ರಪಂಚದ ಸುಖ ಭೋಗಗಳನ್ನು ತ್ಯಾಗ ಮಾಡಿ ಅಲೌಕಿಕ ಮಾರ್ಗವಾದಂತ ಪಾರಮಾರ್ಥದ ಬೆನ್ನನ್ನು ಹತ್ತಿ ಅನಂತ ಕಷ್ಟಗಳನ್ನ ನನ್ನ ಜೊತೆ ಪಟ್ಟಂತ ಏಕೈಕ ನಿಷ್ಠೆ ಅಂದ್ರೆ ವಿಶ್ವಾಸ. ಆ ನಂಬಿಕೆ ಏನದಲ್ಲ, ಆ ನಂಬಿದ ಕಾರಣಕ್ಕಾಗಿ ಇಂದು ಆ ಮಹಾಂತಪ್ಪ ಈ ಮಟ್ಟಕ್ಕೆ ಬರಬೇಕಾಯ್ತು. ಸತ್ಯದ ಮಾತು. ನಾವು ಎಲ್ಲರನ್ನ ನೋಡಿ ಆ ಮಟ್ಟಕ್ಕೆ ನಾವ್ಯಾಕ ಹೋಗಬಹುದಂತ ಎಲ್ಲರಿಗೂ ಇಚ್ಛೆ, ವಿಜ್ಞಾನಿಗೂ ಇಚ್ಛೆ ಇರ್ತದೆ. ನಾನು ಯಾಕೆ ಅವ್ರಂಗ ಆಗಬಾರ್ದು, ಯಾಕೆ ಆಗ್ಲಿಕ್ಕೆ ಬರಂಗಿಲ್ಲ ಅವ್ರಿಗೆ? ಎಲ್ಲರಿಗೂ ಅವಕಾಶ ಅದ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವ ಜೀವನಿಗೆ ತಾನು ಏನು ಬಯಸಿದ್ದಾನೋ ಅದನ್ನು ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಲೌಕಿಕ ಮಾರ್ಗದಲ್ಲಿ ಬಯಸಿದ್ದಾಗೋದಿಲ್ಲ, ಬಯಸಿದ್ದಾಗದಲ್ಲ, ಅದು ಪ್ರಾರಬ್ಧ. ಅಲೌಕಿಕ ಮಾರ್ಗದಲ್ಲಿ ಬಯಸೋದು ಒಂದೇ ಅಲ್ಲ. ಯಾರು ಬಯಸೋದು ಸುಖವಾಗಿರಬೇಕು, ಆನಂದವಾಗಿರಬೇಕು, ಅದು ಸರಿಯಾದ. ಆದರೆ ವಿಶ್ವಾಸ ಇಲ್ಲಂದ್ರೆ ಆಗೋದಿಲ್ಲ ಅಂತ. ಆ ಕಾರಣ ಅವನ ವಿಶ್ವಾಸವೇ ಅವನ ಕೈ ಹಿಡಿದಲ್ಲ. ಯಾರು ಕೈ ಹಿಡಿದಲ್ಲ, ನಾವಾದ್ರಷ್ಟು ಬೇಕು. ಅವರು ನಮ್ಮ ಕೈ ಹಿಡಲಿಲ್ಲ, ಇವ್ರು ನಮ್ಗೆ ಕೈ ಹಿಡಿದ್ರು, ಇವ್ರು ನಮ್ಗೆ ಕೈ ಬಿಟ್ರು. ಇದು ಸಾಮಾನ್ಯ ಮಾತುಗಿನ ಜ್ಞಾನಿಗಳ ಒಪ್ಪುವಂತ ಮಾತು ಯಾವುದಂದ್ರೆ, ನಮ್ಮ ನಿಷ್ಠೆಯೇ ನಮ್ಮ ಕೈ ಹಿಡಿತದೆ. ಅದಕ್ಕಾಗಿ ನಿಜಗುಣ ಷಡಕ್ಷರಿಗೆ ಹೇಳಕತ್ತಾರೆ, ಅವನ ನಿಷ್ಠೆಯೇ ಅವನ ಕೈ ಹಿಡಿದದ್ದು ಅಂತ ಹೇಳಿ ಭುಜಲಿಂಗ ಸ್ವಾಮಿಗಳ ಮಠ ಆತನಿಗೆ ಹಾಕಿಕೊಟ್ಟ ಆದರ್ಶಪ್ರಾಯ. ಈ ಮಹಾಂತತ್ವ ಇಷ್ಟೆಲ್ಲ ಆದರ್ಶವಾದದ್ದು ಯಾವುದಂದ್ರೆ, ನಾನು ಮಹಾಂತಪ್ಪ ಭುಜಲಿಂಗ ಸ್ವಾಮಿಗಳ ಮಠದಲ್ಲಿ 3-4 ವರ್ಷ ಏನು ಕಾಲ ಕಳೆದಿವಿ. ಆ 3-4 ವರ್ಷದಲ್ಲಿ ಆ ಭುಜಲಿಂಗ ಸ್ವಾಮಿಗಳು ಹಾಕಿಕೊಟ್ಟಂತ ಏನು ಆದರ್ಶ ಕಾಯಕ ಜೀವನದ ಬಗ್ಗೆ ಹೇಳಿಕೊಟ್ರಲ್ಲ, ಅದೇ ಕಾರಣವಾಗಿ ನೀವು ಹೇಳಿದಂತೆ ಆತ ಬರೀ ಮಹಾಂತಪ್ಪನಲ್ಲ, ಈಗ ನಿಜವಾಗಿಯೂ ಮಹಾಂತ ಸ್ವಾಮಿಯಾಗಿದ್ದಾನೆ ಷಡಕ್ಷಗಳೇ. ಆದರೆ ಮೊದಲಿನ ವಿನಯ ಭಾವವೇ ಆತನಲ್ಲಿ ಉಳಿದಿದೆ. ಮೊದಲೇನಿತ್ತು ವಿನಯ, ಅದೇ ವಿನಯ. ನಾನು ಮಹಾಂತ ಸ್ವಾಮಿ ಎಂದು ಕರೆದರೆ ಆತನಿಗೆ ಸಂಕೋಚ ಆಗ್ತದೆ.
ಅಹಂಕಾರ ಬಂದಿಲ್ಲ. ನಿನ್ನೆ ಹೇಳಿದ್ದೇನೆ, ಹೆಸರು ಬದಲಾವಣೆಯಿಂದ ಬಹಳಷ್ಟು ಅಹಂಕಾರ ಬರ್ತವೆ. ಮಹಾಂತಪ್ಗೆ ಅಹಂಕಾರ ಬರಲಿಲ್ಲ. ಮಹಾಂತ ಸ್ವಾಮಿ ಅಂದ್ರೆ ಸಂಕೋಚ ಪಡ್ತಾರ, ಹೇಳಕ ನಾಚಿಕೆ ಬರ್ತಾವ. ಸಹಜವಾಗಿ ನಮಗೆ ಯಾರು ಅವ್ರ ನಿಜಗುಣ ಸ್ವಾಮಿಗಳಂದಾಗ ನಾವು ದೇವೇಂದ್ರಪ್ಪ ಅಂತೀವಿ. ಹೀಗೆ ಅಂದ್ರೆ ಅದರಲ್ಲಿ ಅಹಂಭಾವ ಇರಂಗಿಲ್ಲ. ಯಾವುದಾದ್ರೂ ನಮ್ಮ ಬಸವಾನಂದ್ರು ಕುಮಾರ ನಿಜಗುಣ ಯಾವ ಶಂಭುಲಿಂಗನ ಬೆಟ್ಟಕ್ಕೆ ಹೋದಾಗ ಅಲ್ಲೇ ಹಿಂಗೆ ಕೂತು ಗುರುಗಳು ಬಂದಾರಂತ ನಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಪಟ್ಟು ನಮ್ಮ ಕೆರೆಕಲ್ ಜಂಬಣ್ಣನು ಬಂದಿದ್ದ, ನಮ್ಮ ಮನ್ಕಲ್ ಬೂದಪ್ಪನ ಇದ್ದ. ಬಹಳ ಜನ ಇದ್ದೀವಿ, ನನಗೆ ಹೆಸರು ನೆನಪೋಗ್ಯ ಬಹಳ. ಅಲ್ಲಿ ಒಂದೆರಡು ಪದ್ಯ ಹಾಡ್ರಂದಾಗ ಶ್ರೀಗಳು ವಚನೋಪದೇಶ ಅಂತ ಹಾಡಿದ್ರು. ಹಾಡಿದ್ರೆ ಅವರು ಕೂಡ ಕೆಲವು ಹಾಡುಗಳನ್ನು ಹಾಡಿದ್ರು. ದುಃಖರಸ ಅವ್ರ ಹಾಡನ್ನು ಹಾಡ್ತಿದ್ರೆ ಕಣ್ಣೀರ ಬರುವ ಹಂಗ ಹಾಡ್ತಿದ್ರು. ಅವ್ರ ದೇಹ ಬಿಟ್ಟು ಅವರು ಹೆಸರು ಮೊದಲು ಬೇರೆ. ಅವರು ಮೈಸೂರು ಭಾಗದವರು, ವಕೀಲ ವೃತ್ತಿಯಲ್ಲಿದ್ದವರು. ನಂತರದಲ್ಲಿ ಅವರ ಸಾಧನ ಮಾರ್ಗ ಅಲೌಕಿಕದ ಕಡೆಗೆ ಪ್ರಾರಂಭವಾಗಿ ನಂತರ ಆ ಒಂದು ಶಂಭುಲಿಂಗ ಬೆಟ್ಟವನ್ನೇ ಆಶ್ರಯ ಮಾಡಿಕೊಂಡು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ರು. ಅಲ್ಲಿ ಬಿಜಾಪುರಿನ ಜ್ಞಾನ ಯೋಗ ಆಶ್ರಮದ ಸಿದ್ದೇಶ್ವರ ಅಪ್ಪಗಳು 1 ತಿಂಗಳ ಪ್ರವಚನವನ್ನು ಮಾಡಿದ್ದಾರೆ. 1 ತಿಂಗಳು. ಅವಾಗ ನಾವು ಹೋಗಿ ನೋಡಿದಾಗ ಅವ್ರ ಫೋಟೋಗಳು, ಇವ್ರ ಫೋಟೋಗಳು, ಒಂದು ರೂಮ್, 2 ರೂಮು, ಒಂದು ಕಲ್ಯಾಣ ಮಂಟಪ, ಒಂದು ಕಡೆ ಮೂರ್ತಿ. ರೂಮಿನಲ್ಲಿ ಹೋದಾಗ ನೋಡಿದ್ವಿ ನಾವು. ಗೊತ್ತಾಯ್ತು ಸಿದ್ದೇಶ್ವರ ಅಪ್ಪಗಳಿಗೆ ಇವರಿಗೆ ಪರಿಚಯ ಆದ ಸಂಬಂಧ. ನಮ್ಮ ಬಸವಾನಂದರು ಎಲ್ಲಿ ಹೋದ್ರು ಒಂದು ವಿಶೇಷವಾಗಿ ಅವ್ರ ಮಾತು. ಅವರು ಈಗ ನಿಮ್ ಹೆಸರೇನಂತ ಕೇಳಿದ್ರು. ಅವರು ಕುಮಾರ ಜೀವನ ಅಂತ ಹೇಳ್ಬೋದಾಗಿತ್ತು. ಅವ್ರೇನ್ ಹೇಳಿದ್ರು ಪಾಪ, ಇಲ್ರಿ ಮೊದಲು ನನಗ ಈಗ ಕುಮಾರ ಜೀವನ ಅಂತ ಕರೀತಾರೆ ನಮಗಂದ್ರು. ಅಂದ್ರ ಮೊದಲ ಹೆಸರು ಬ್ಯಾರೆ ಇತ್ತಂತ ಅರ್ಥ ಆಯ್ತಲ್ಲ ಅಂದ್ರು. ಒಂದು ಮಾತು 2 ಅರ್ಥ ಅವ್ರು. ಹೌದ್ರಂದ್ರು. ಮತ್ತೆ ಎದ್ದ ನಂತರ ಅವ್ರ ಎದುರಿಗೆ ಹೇಳ್ಬಿಟ್ರು, ಯಾಕೆ ಮೊದಲ ಹೆಸರಿಗೆ ಉಳಾಚಿತ್ತೇನಂತ ಕೇಳಿದ್ರು. ಮೊದಲ ಹೆಸರು ಓಡಾಡುತ್ತಲ್ಲ, ಹಿಂಗೆ ತಮ್ಮ ಅಂದ್ರು. ಮತ್ತೆ ಪ್ರಸಾದ ತಗೊಂಡ್ಬಂದಾಗ ಎಲ್ಲರೂ ಕೂಡಿ ಹೋಗಿ ನಾನು ಹೇಳ್ತೀನಿ. ಅದಕ್ಕೆ ಇವೆಲ್ಲ ನಿನ್ನೇನೆ ಹೇಳಿ, ಇದು ಯಾವುದಕ್ಕೆ ಸಂಬಂಧ, ಯಾರೇ ಸ್ವಾಮಿ ಇರ್ಲಿ, ಜಗತ್ತಿನಲ್ಲಿ ಯಾರೇ ಇರ್ಲಿ, ಹೆಸರು ಬದಲಾವಣೆ ಆಗದ ಅದೇ ಅವರ ನಿಜವಾದ ಲಕ್ಷಣ ಅಂತ ತಿಳ್ಕೋಬಾರದು. ಹೆಸರನ್ನು ನೋಡಿ ಜ್ಞಾನನಂಗಿಲ್ಲ, ರೂಪವನ್ನು ನೋಡಿ ಜ್ಞಾನನಂಗಿಲ್ಲ. ಯಾಕಂದ್ರೆ ಇವೆರಡು ನಾಮರೂಪದಲ್ಲಿ ಬರ್ತಕ್ಕಂಥ ವಿಚಾರಗಳು. ನಾಮದಲ್ಲಿ ಬರ್ತಕ್ಕಂಥ ವಿಚಾರ ಹೆಸರು, ರೂಪದಲ್ಲಿ ಬರ್ತಕ್ಕಂಥದ್ದು ಅನಂತ ರೀತಿ ಬದಲಾವಣೆಯ ರೀತಿಗಳು. ಇವು ನಾಮರೂಪ. ಈ ನಾಮರೂಪ ಮಿಥ್ಯಂತ ತಿಳಿಯುವುದೇ ಇಲ್ಲಿ ಶಾಸ್ತ್ರ ಕುರಿತು ನಾವು ಕೇಳೋದು. ಅದೇ ಅದರಂತೆ ಇಲ್ಲಿ ನಿಮಗೆ ನಾನು ಮಹಾಂತಪ್ಪನಾಗಿ ಇರಲಿ ಎನ್ನುತ್ತಾ ನಾನು ಒಂದೊಂದ್ಸಲ ಮಹಾಂತ ಸ್ವಾಮಿ ಅಂದಾಗ, ಗುರುಗಳೇ ಯಾರು ಏನಾದ್ರೂ ಕರೀಲಿ, ನಿಮಗ್ ಮಾತ್ರ ನಾ ಮಹಾಂತಪ್ಪನಾಗಿನೇ ಉಳಿಲಿ, ನೀವು ಕರಿಬಾರ್ದು ಅಂತ ಹೇಳ್ತಿದ್ದ. ಆವಾಗ ನಾನು ಮಹಾಂತಪ್ಪ ಅಂದ್ರೆ ಅದಕ್ಕೆ ಆನಂದ ಆಗ್ತಿತ್ತು. ಮಹಾಂತ ಸ್ವಾಮಿ ಅಂದ್ರೆ ಸುಖ ಆಗ್ತಿದ್ದಿಲ್ಲ ಅವನಿಗೆ. ಗುರುವಿಗೆ ತಕ್ಕ ಶಿಷ್ಯ ಅವನು, ಜನತೆಯ ಅಂತರಂಗಕ್ಕೆ ಬೆಳಕನ್ನು ಬೀರುವ ಶಕ್ತಿ ಸಂಚಯನದಲ್ಲಿ ನೀವು ತೊಡಗಿದ್ದೀರಿ. ನಿಮ್ಮ ಶಿಷ್ಯ ಜನ ಜೀವನವನ್ನು ಹೊಕ್ಕು ಅವರಿಗೆ ಜ್ಞಾನದ ಬೆಳಕನ್ನು ಕೊಂಡೊಯ್ಯುವ ನಿಮ್ಮ ಉತ್ಸವದ ಮೂರ್ತಿಯಾಗಿದ್ದಾನೆ. ಈ ಎರಡೂ ಶಕ್ತಿಗಳು ಪರಸ್ಪರ
ಪೂರಕವಾಗಿ ಒಂದಕ್ಕೊಂದು ಸಂಬಂಧವಾಗಿ ಈ ಒಂದು ನಾಡು ಸ್ಥಳ ಜ್ಞಾನ ಕರ್ಮಗಳ ತಪೋ ಭೂಮಿಯನ್ನಾಗಿ ಮಾಡಿವೆ ಈ ಕಾಣುವ ಬೆಟ್ಟ ಅಂತ. ಜ್ಞಾನ ಕರ್ಮದ ತಪೋಭೂಮಿ. ಅದಕ್ಕೆ ಮಹಾತ್ಮ ಹೇಳ್ತಾರಲ್ಲ, ಅಲ್ಲಿ ಅವರು ತಪಸ್ಸು ಮಾಡಿದ ಜಾಗ, ಶಂಕರಾಚಾರ್ಯರು ತಪಸ್ಸು ಮಾಡಿದ ಜಾಗ, ಇನ್ನೊಬ್ಬ ವ್ಯಕ್ತಿ ತಪಸ್ಸನ್ನ ಮಾಡದ ಜಾಗದಲ್ಲಿ ಆ ತಪೋಶಕ್ತಿ ಅನ್ನುವಂಥದ್ದು ಇರುತ್ತದೆ. ಆ ಶಕ್ತಿ ಎಲ್ಲಿಯವರೆಗೆ ಇರ್ತದ ಅಲ್ಲಿ ಅನಂತ ರೀತಿಯ ಅನುಭವಗಳು ಒಬ್ಬೊಬ್ಬರಿಗೆ ಒಂದೊಂದು ಪ್ರಕಾರ ಆಗ್ತದೆ. ಆ ಶಕ್ತಿ ಯಾವಾಗ ಕಡಿಮೆ ಆಗ್ತದೆ ಆವಾಗ ಇವೆಲ್ಲವೂ ಕಡಿಮೆ ಆದಂಗೆ ಆಗ್ತವೆ. ಇಷ್ಟೇ ಅದರದ್ದು. ಸಂಜು ಸೌಂಡ್ ಕಡಿಮೆ ಮಾಡಪ್ಪ. ಸಂಜು ಮೊಬೈಲ್ ಸೌಂಡ್ ಕಡಿಮೆ ಮಾಡ್ರಿ. ಮತ್ತು ಷಡಕ್ಷರಗಳು ಹೇಳಿದಂತೆ ಮಹಾಂತ ಸ್ವಾಮಿಯಿಂದ ಬೆಟ್ಟದ ಕಾರ್ಯಕ್ಷೇತ್ರ ಬಹುಮುಖವಾಗಿ ಬೆಳೆದಿತ್ತು. ಪ್ರತಿ ದಿನವೂ ವೀರಭದ್ರ ಸ್ವಾಮಿಯ ದೇವಾಲಯದ ಪಕ್ಕದಲ್ಲಿರುವ ಕಲ್ಲು ಚಾವಡಿಯಲ್ಲಿ ಅನುಭವಗೋಷ್ಠಿ ಸೇರ್ತದೆ ಪ್ರತಿದಿನ. ಮಹಾಂತ ಸ್ವಾಮಿ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿ ನಿಜಗುಣರ ಗೀತೆಗಳನ್ನ ಓದ್ತಾ ಇದ್ದ. ಅವುಗಳ ಅರ್ಥ ಸ್ಪಷ್ಟವಾಗುವುದಕ್ಕಾಗಿ ಅನಂತರ ಆ ಅನುಭವ ಗೋಷ್ಠಿಯಲ್ಲಿ ಚರ್ಚೆ ಆಗ್ತಿತ್ತು. ಆಡಿದ ಮೇಲೆ ಓದಿದ ಮೇಲೆ ಇದಕ್ಕೇನು ಅರ್ಥ, ಇದರ ಅನುಭವ ಏನು ಅಂತ ಚರ್ಚೆ ಆಗ್ತಿತ್ತು. ಹೀಗೆ ಶಂಭುಲಿಂಗನ ದೇವಾಲಯದ ಪಕ್ಕದಲ್ಲಿ ಒಂದು ದಾಸೋಹ ಮಠವನ್ನ ನಿರ್ಮಿತವಾಗಿತ್ತು. ಇದೆಲ್ಲ ಮಹಾಂತಪ್ಪನ ಕೆಲಸ. ಬಂದು ಹೋದವರಿಗೆಲ್ಲ ಭಕ್ತರ ನೆರವಿನಿಂದ ನಿತ್ಯ ದಾಸೋಹ ನಡೆಯುತ್ತಿತ್ತು. ಅದಲ್ಲದೆ ಜನರ ಕಷ್ಟಗಳನ್ನ ಸಹಾನುಭೂತಿಯಿಂದ ಕೇಳಿ ಮಹಾಂತ ಸ್ವಾಮಿ ಅವರಿಗೆ ಸಾಧ್ಯವಾದ ಉದ್ಧಾರಕ್ಕೆ ಮಾರ್ಗದರ್ಶನವಾಗಬಲ್ಲ ಸಾಂಸ್ಕೃತವಾಗಿ ಕೇಳುವ ಒಂದು ಸುಂದರವಾದ ತಾಣವಾಗಿ ನಿರ್ಮಾಣವಾಯಿತು. ಇದನ್ನೆಲ್ಲ ಬೆಳಗ್ಗೆ ಬಂದಾಗ ಷಡಕ್ಷರಗಳೇ ಹೌದು, ನನ್ನ ಎಲ್ಲ ಕೆಲಸಕ್ಕೆ ಪೂರಕವಾದ ಆಸಕ್ತಿಯನ್ನು ಪಡೆದು ಮಹಾಂತಪ್ಪ ನನ್ನ ಹೊರೆಯನ್ನು ಹಗುರಗೊಳಿಸಿದ್ದಾನೆ. ಇವರು ಶಿಷ್ಯ ಗುರುವಿಗೆ ಅವರು ಕೊಳ್ಳಿಗೆ ಹಾಕಿ ಹೋಗೋದಲ್ಲ. ಅವರ ಕರ್ತವ್ಯಗಳಲ್ಲಿ ಸ್ವಲ್ಪ ಆದರೂ ತಾವು ಮಾಡಿ ಅವರಿಗೆ ಆಗುವಂತ ಭಾರವನ್ನು ಕಡಿಮೆ ಮಾಡುವುದು ಶಿಷ್ಯರ ಕೆಲಸ. ಆ ಕೆಲಸವನ್ನು ಮಹಾಂತಪ್ಪ ಅಚ್ಚುಕಟ್ಟಾಗಿ ಮಾಡ್ತೇವೆ. ಇದು ವಿಚಾರವಾದಿಗಳ ಮಾತು, ನಮ್ಮಂತ ಅಲ್ಪರಿಗೆ ಅರ್ಥ ಆಗಲಾರದ ಮಾತು. ಜ್ಞಾನಿಗಳಿಗೆ, ಜ್ಞಾನ ಸಂಘ ಮಾಡಿದವರಿಗೆ ಅರ್ಥ ಆಗೋದಿಲ್ಲ. ಮತ್ತು ನನ್ನ ಹೊರೆಯನ್ನ ಹಗುರಗೊಳಿಸಿದ್ದಾನೆ, ನನಗೇನು ಭಾರ ಇದು ಕಡಿಮೆ ಮಾಡಲ್ಲ. ಸಂಪೂರ್ಣವಾಗಿ ಕೃತಿ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಇಲ್ಲವಾದರೆ ಇಷ್ಟರಲ್ಲಿ 2 ಕೃತಿಗಳ ರಚನೆ ಸಾಧ್ಯವಾಗುತ್ತಿರಲಿಲ್ಲ. ಕೈವಿಲ್ಲ ಪದ್ಧತಿ, ಪರಮಾನುಭವ ಓದೆ 2 ಗ್ರಂಥಗಳನ್ನು ರಚನೆ ಮಾಡಬೇಕಾಗಿದ್ರೆ ನನ್ನ ಕೆಲಸಗಳನ್ನ ಅರ್ಧ ಮಹಾಂತಪ್ಪ ಮಾಡಿದ ಕಾರಣ ನಾನು ಗ್ರಂಥವನ್ನ ರಚನೆ ಮಾಡಲಿಕ್ಕೆ ಕಾರಣವಾಯಿತು ಅಂತ ಇವರು ಷಡಕ್ಷರಿಗೆ ಹೇಳಕತ್ತ. ಇನ್ನೊಂದು ದೊಡ್ಡ ಕೃತಿ ಯಾವುದು ಶಿವಯೋಗಿಗಳೇ ಅಂತ ಕೇಳಿದಾಗ ಅದನ್ನು ಹೇಳಿಯೇ ಇಲ್ಲವಲ್ಲ ಅಂತ ಕೇಳಿದಾಗ ಇಲ್ಲಿಂದ ಅವರ ಮಾತು ಕೃತಿಗಳ ಗ್ರಂಥಗಳ ಕಡೆಗೆ ತಿರುಗಿತು.
ಆ ಇನ್ನೊಂದು ಕೃತಿಯ ವಿಚಾರವನ್ನ ನಿಮಗೆ ಹೇಳಿಯೇ ಇಲ್ಲ ಅಲ್ಲವೇ ಎಂದು ನಿಜಗುಣರು ಅದನ್ನು ಹೇಳಲು ತೊಡಗಿದರು. ಅದರ ಹೆಸರನ್ನ ಹೇಳಿದರು. ಒಂದನೆಯದು ಪರಮಾನುಭವ ಬೋಧೆ, ಎರಡನೆಯದು ಪರಮಾರ್ಥ ಗೀತೆ. ಶ್ರೀ ಚೆನ್ನ ಸದಾ ಶಿವಯೋಗ ಪ್ರದೀಪಿಕೆ ಎಂಬ ಗ್ರಂಥವನ್ನ ನೀವು ನೋಡಿರಬೇಕಲ್ಲವೇ ಅಂತ ಇವರು ಕೇಳಿದರು. ಷಡಕ್ಷರಗಳನ್ನು ನೋಡಿದ್ದೇನೆ. ಸುಂದರವಾದ ಗ್ರಂಥ. ತಾವು ಹಿಂದೆ ಓದಿದ್ದನ್ನ ನೆನೆಸಿಕೊಂಡ್ರವ್ರು ಆ ಗ್ರಂಥದಲ್ಲಿ ಏನಿದೆ ಅಂತ. ಆ ಗ್ರಂಥದ ಆಧಾರದಿಂದ ಬರೆದಿರುವ ಸರಳವಾದ ಗದ್ಯ ಗ್ರಂಥ ನನ್ನ ಪಾರಮಾರ್ಥಿಕ ಪ್ರಕಾಶಿಕೆ. ಅದು ಪಾರಮಾರ್ಥಿಕ ಪ್ರಕಾಶಿಕೆ. ಇಲ್ಲೇ ಇದೆ ನೋಡಿ ಎಂದು ಮೇಲೆದ್ದು ನಿಜಗಣರು ಒಂದು ಓಲೆಗರಿಯ ಹೊತ್ತಿಗೆಯನ್ನು ತಂದು ಅದನ್ನು ಬಿಚ್ಚಿ ಮೊದಲನೇ ಗರಿಯನ್ನ ತೆಗೆದುಕೊಡುತ್ತಾ ಇದನ್ನ ಮೂದಿರಿ ಅಂತ ಹೇಳಿದಾಗ ಇಷ್ಟ ದೇವತಾ ಸ್ತುತಿ ಮೊದಲಾದವು ಆದ ಮೇಲೆ ಇರುವ ಒಂದು ಗದ್ಯ ಭಾಗದತ್ತ ಷಡಕ್ಷರಗಳ ಗಮನ ಸೆಳೆಯಿತು. ಷಡಕ್ಷರಗಳು ಅದನ್ನು ಓದತೊಡಗಿದರು. ಅದು ಈ ರೀತಿಯಾಗಿ ಶಿವಯೋಗ ಪ್ರದೀಪಿಕೆ ಎಂಬ ವಶಿಷ್ಠ ಯೋಗ ಶಾಸ್ತ್ರ ಗ್ರಂಥಗಳ ಅನ್ವಯ ತಾತ್ಪರ್ಯವಿದೆ. ಸುಪಶಾಸ್ತ್ರ ಸಮ್ಮತದಿಂದ ಕೂಡಿ ಮಾಡಿದ ಸುಪದಾರ್ಥ ಅಂದವನ್ನು ಅರಿದು ಒಳ್ಳೆನಿಸು ತುಪ್ಪವ ನೆರೆದಪ್ಪವಾಗಿ ಕೊಡಗಣಿ ತೊಟ್ಟು ಮಹಾ ಸ್ವಾದುಗೊಳಿಸುವಂತೆ ಲಾಲಿತ್ಯವಾದ ಟೀಕಾನುರೂಪದಿಂದ ನೇರಿತ್ತಾಗಿ ಸೇರಬೇಕೆಂದು ಸಕಲ ಯೋಗೇಶ್ವರವು ಒಡಂಬಡುವಂತೆ ಕರ್ನಾಟಕ ವಚನ ರಚನೆಗಳಲ್ಲಿ ಪಾರಮಾರ್ಥ ಪ್ರಕಾಶಿಕೆ ಎಂಬ ಹೆಸರನ್ನಿಟ್ಟು ಬೇರೊಂದು ಪ್ರಕರಣವಾಗಿ ಮಾಡಿದನು. ಎಂದೊಡೆ ಅಂತ ಮೂಲದಲ್ಲಿತ್ತು. ಯಾವ ರೀತಿ ಗ್ರಂಥ ಗದ್ಯದಿಂದ ಪದ್ಯಕ್ಕೆ ಹೇಗೆ ಬಂತು, ಪದ್ಯದಿಂದ ಗದ್ಯಕ್ಕೆ ಹೇಗೆ ಬಂತು, ಮತ್ತು ಇದರಲ್ಲಿ ಟೀಕಾನು ರೂಪದಿಂದ ಇದನ್ನ ಬರೆದದ್ದು ಮತ್ತು ಹೇಗೆ ಸಕಲ ಯೋಗೇಶ್ವರು ಒಡಂಬಡುವಂತೆ. ಜಗತ್ತಿನಲ್ಲಿ ಎಷ್ಟು ಯೋಗಿಗಳ ಎಲ್ಲರೂ ಒಪ್ಪುವಂತೆ ಕರ್ನಾಟಕ ರಚನೆಗಳೆಂಬ ವಚನ ರಚನೆ, ಕರ್ನಾಟಕದ ಭಾಷೆಯಲ್ಲಿ ಕರ್ನಾಟಕದ ವಚನಗಳನ್ನ ರಚನೆ ಮಾಡಿದಂಥವರೆಲ್ಲರೂ ಸೇರಿ ಇದಕ್ಕೆ ಪಾರಮಾರ್ಥಿಕ ಪ್ರಕಾಶಿಕೆ ಎಂಬ ಹೆಸರಿಟ್ಟಿದೆ ಅಂತ ಬರೆದದ್ದು. ಮಾತು ಬಹಳ ಚೆನ್ನಾಗಿದೆ ಶಿವಯೋಗಿಗಳೇ. ಷಡಕ್ಷರು ಮೆಚ್ಚುಗೆಯಿಂದ ಹೇಳಿದರು. ಸೂಪಶಾಸ್ತ್ರದಲ್ಲಿ ಹೇಳಿದ ಪದಾರ್ಥಗಳನ್ನು ಹದವರೆದು ಸೇರಿಸಿ ತುಪ್ಪವನ್ನ ಒಳಗಿಟ್ಟು, ಅಲ್ಲಿ ತುಪ್ಪಿಲ್ಲ, ಈ ತುಪ್ಪ ಸೇರಿದ ಹೊರಗ ರುಚಿಯಾದ ಭಕ್ಷ್ಯಗಳನ್ನು ತಯಾರಿಸಿ ನಾನಾ ತರದ ಸಿಹಿ ಪದಾರ್ಥಗಳನ್ನ ಭಕ್ಷ್ಯಗಳನ್ನು ತಯಾರಿಸಿ ಹಾಗೆ ತಿನ್ನುವುದಕ್ಕೂ ಒಳಗೆ ತುಪ್ಪ ಸೇರಿಸಿ ತಿನ್ನುವುದಕ್ಕೂ ಬಹಳ ವ್ಯತ್ಯಾಸ ಆಗ್ತದೆ. ಅದರಂತೆ ಇದು ಸೂಪಶಾಸ್ತ್ರ ಅನ್ನುವುದು ಇದು ಉತ್ತಮವಾದ ಪದಾರ್ಥ. ಅದಕ್ಕೆ ನೀವು ಪಾರಮಾರ್ಥ ಪ್ರಕಾಶಿಕೆ ಎನ್ನುವ ತುಪ್ಪವನ್ನು ಸೇರಿಸಿ ಎಲ್ಲರೂ ಊಟ ಮಾಡುವ ಎಲ್ಲರಿಗೂ ರುಚಿಯಾಗುವಂತೆ ಬರೆದ್ರಿ ಅಂತ ಹೇಳಿ ಆ ಸಂಸ್ಕೃತ ಗ್ರಂಥದಿಂದ ಅನುಭವದ ಅಡುಗೆಯನ್ನು ನೀವು ಮಾಡಿದ್ದೀರಿ. ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಗ್ರಂಥವನ್ನ ಕಾಣಿಕೆ ಕೊಟ್ಟಿದ್ದೀರಿ. ಕನ್ನಡಕ್ಕೆ ಕೊಟ್ಟ ಮೊದಲನೆಯ ಯೋಗ ಗ್ರಂಥವನ್ನು ಕೊಟ್ಟ ಕೀರ್ತಿ ನಿಮ್ಮದಾಗಲಿ ಅಂತ ಷಡಕ್ಷರಗಳು ಮೊದಲನೇ ಕೀರ್ತಿ. ಅಲ್ಲಿವರೆಗೂ ಯಾರು ಅದನ್ನು ಮಾಡಿದ್ದಿಲ್ಲ ಅಂದಾಗ ಅದಕ್ಕಿಂತಲೂ ಹೆಚ್ಚಾಗಿ ಭುಜಲಿಂಗ ಸ್ವಾಮಿಗಳ ಬಳಿಯಲ್ಲಿ ನಾನು ಕೈಗೊಂಡ ಯೋಗ ಮಾರ್ಗಗಳ ಅನುಭವವು ಅಭಿವ್ಯಕ್ತಿಯನ್ನು ಪಡೆಯಲು ಸತತ ಪ್ರಯತ್ನ ಮಾಡ್ತಿದ್ದೆ. ಅಲ್ಲಿ ಹೇಳ್ತಾರೆ ಯೋಗ ಮಾರ್ಗದ ಸೂತ್ರ
ಯೋಗ ಮಾರ್ಗದ ಸಾಧನೆ ಅವೆಲ್ಲವನ್ನ ಅವು ಅನುಭವ. ಇದು ವ್ಯಕ್ತ, ಅದು ಸುಪ್ತ, ಇದು ವ್ಯಕ್ತ. ಸುಪ್ತವಾಗಿದ್ರೆ ಇನ್ನೊಬ್ಬರಿಗೆ ವ್ಯಕ್ತ ಮಾಡಿ ಹೇಳಕ್ ಬರಂಗಿಲ್ಲಲ್ಲ, ಹೌದಲ್ಲ? ಅದರಂತೆ ಅದನ್ನ ವ್ಯಕ್ತ ಮಾಡಲಿಕ್ಕೆ ಯಾವ ರೀತಿ ಆದರೂ ಇದು ಅನುಭವಕ್ಕೆ ಬರುವಂಗೆ ವ್ಯಕ್ತಪಡಿಸಬೇಕು ಅನ್ನುವಂತ ಬಹಳ ಯೋಚನೆಯಲ್ಲಿದ್ದಂತ ನಿಜಗುಣರಿಗೆ ಅದ್ಯಾವುದೋ ಶಕ್ತಿ ಈ ಪಾರಮಾರ್ಥ ಪ್ರಕಾಶಿಕೆ ಅನ್ನುವಂತ ಗ್ರಂಥದಿಂದ ಯೋಗ ಸಾಧನೆಯ ಸೂತ್ರವನ್ನ ಹೊರಗೆ ತಂದರು. ಮತ್ತೆ ಒಮ್ಮೆ ಇದ್ದಕ್ಕಿದ್ದಂತೆ ಈ ಭಾವನೆ ನನಗೆ ಹೊಳೆಯಿತು. ಆಗ ಚೆನ್ನ ಸದಾ ಶಿವಯೋಗಿಗಳ ಈ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ನನ್ನ ಅನುಭವವನ್ನ ಅರಿಯ ಬಿಡಬಹುದು. ಅವರು ಬರೆದಿದ್ರು. ಅದರ ಮೇಲೆ ಆಳವಾಗಿ ವಿಚಾರ ಮಾಡಿ ಅನುಭವಕ್ಕೆ ಹೋದ್ರೆ ಇದು ಸಾಧ್ಯ ಆಗಬಹುದು ಅಂತಕ್ಕಂಥ ಭಾವದಿಂದ ಈ ಶಾಸ್ತ್ರ ಗ್ರಂಥವನ್ನ ಗದ್ಯದಲ್ಲಿ ಬರೆದರೆ ಮುಂದಿನ ನನ್ನ ಮಹಾಕೃತಿಯಾದ ವಿವೇಕ ಚಿಂತಾಮಣಿಯನ್ನು ಬರೆಯುವುದಕ್ಕೆ ಗದ್ಯ ಶೈಲಿಯೂ ಪಳೆಯದಂತೆ ಆಗುತ್ತದೆ ಎಂಬ ಭಾವನೆಯಿಂದ ಗದ್ಯದಲ್ಲಿ ಇದನ್ನು ಬರೆದ ನಂತರ ಅದು ಕೂಡ ಗದ್ಯದಲ್ಲಿಲ್ಲ, ಯಾವುದು ವಿವೇಕ ಚಿಂತಾಮಣಿ ಪದ್ಯ ರೂಪದಲ್ಲಿ ಆದರು, ಹೌದಿಲ್ಲ? ಅದೇ ರೀತಿ ಅನುಕೂಲ ಆಗಬಹುದು ಅನ್ನುವಂತ ಭಾವದಿಂದ ಪ್ರೌಢವಾದ ರೀತಿಯಲ್ಲಿ ಅದನ್ನು ಮುಗಿಸಿದ್ದೇನೆ ಎಂಬ ನಂಬಿಕೆ ನನಗಿದೆ. ಅದಾದ ನಂತರದ ಕೃತಿಯೇ ಪರಮಾನುಭವ ಬೋಧೆ ಎಂದು ಮಾತನ್ನು ಮೊದಲು ಇದು ಬರೆದ ಮೇಲೆ ಆಮೇಲೆ ಪರಮಾನುಭವ ಬರೆದ. ಹೌದು, ದೇಶೀಯ ಹಾಡುಗಬ್ಬದ ರೂಪದಲ್ಲಿ ಇದನ್ನು ರಚಿಸಿದ್ದೇನೆ. ಆ ದಿನ ನಿಮಗೆ ಹೇಳಿದಂತೆ ಯಾಜ್ಞವಲ್ಕ್ಯ ಮತ್ತು ಮೈತ್ರಿ ಇವರ ಸರಸ ಸಂಭಾಷಣೆಯ ರೂಪದಲ್ಲಿದೆ. ಬೇಕೆಂತಲೇ ಅವರ ಸಂಭಾಷಣೆಗಳನ್ನ ಹೆಚ್ಚು ಸರಸವಾಗಿರುವಂತೆ ಬಳಸಲಿ, ಎಲ್ಲಿ ಪರಮಾನುಭವ ಓದಿದಂತ ಹೇಳಿ, ನಿಮ್ಮ ರಾಣಿಯಾಗಿದ್ದ ಮಂಗಳೇ ಮೈತ್ರಿಯಂತೆ ಆಧ್ಯಾತ್ಮ ಪ್ರವೃತ್ತಿ ಉಳ್ಳವಳಾಗಿದ್ದರೆ ನೀವು ಬಹುಶಃ ಯಜ್ಞವಲ್ಲರಂತೆ ಬೋಧನೆಯನ್ನು ಮಾಡುತ್ತಿದ್ರಿ. ಅದಕ್ಕೆ ಸಾಕ್ಷಿಯಾಗಿ ಈ ಗ್ರಂಥವನ್ನು ಬರೆದಂತೆ ತೋರುತ್ತದೆ ಅಲ್ಲವೇ ನಿಜಗಳು ಅಂತ ಷಡಕ್ಷರಗಳು ನಗುತ್ತ ಕೇಳಿದರು. ನೀವು ಕೂಡ ಯಾಜ್ಞವಲ್ಕ್ಯ ಮೈತ್ರಾದೇವಿ ಆದಂಗ ಮಂಗಳನಿಗೆ ಸಹಕಾರವನ್ನು ಕೊಟ್ಟಿದ್ರೆ ಬಹುಶಃ ಈ ಗ್ರಂಥ ನೀವು ಬರೆಸಿದ್ದೀರಿ. ಆಕೆ ಸಹಕಾರ ಏನಾದ ಅದನ್ನ ನೆನಪು ಮಾಡಿಕೊಂಡು ಅಂತವರ ಸಹಾಯವಾದ ಇನ್ನೊಂದು ವಿರುದ್ಧವಾದ ರೀತಿಯಲ್ಲಿ ಜಗತ್ತಿಗೆ ಬೋಧ ಮಾಡ್ಬೇಕಂತ ಅವ್ರದೇ ನೀವು ಆಧಾರ ವಹಿಸಿಕೊಂಡು ಬಂದಲ್ಲ. ಪ್ರತಿಭೆಗಳನ್ನ ಹೆಂಗಿರ್ಬೇಕು, ಮೈತ್ರಾದೇವಿ ಹೆಂಗಿರ್ಬೇಕು ಅಂತ ನೇರವಾಗಿ ಹೇಳಲಾರ್ದ ಈ ರೀತಿ ನೀವು ಹೇಳಿದಂಗಾಯ್ತು ನಮ್ಮ ಮಂಗಳಿಗೆ ಅಂತ ನಗನಾಗುತ್ತಾ ಹೇಳಿದ್ರು ಅವರು. ನಿಮ್ಮದು ಒಳ್ಳೆಯ ಕಲ್ಪನೆ. ಮುಗುಳು ನಗುತ್ತಾ ಹೇಳಿದರು ನಿಜಗಳು, ಆದರೆ ಹಾಗಾಗಲಿಲ್ಲವಲ್ಲ ಎಂದೇನು ನಾನು ಯೋಚಿಸುತ್ತಿಲ್ಲ. ಆದ್ರೂ ಕೂಡ ಇರಬಹುದು, ಹಾಗಾಗಲಿಲ್ಲ ಅಂತ ಯೋಚನೆ ಮಾಡಿಲ್ಲ ನಾನು. ಇಷ್ಟು ಮಾತ್ರ ನಿಜ. ಏನು? ಹೆಣ್ಣು ವಿಲಾಸಿನಿ ಆಗಬಾರದು, ಮೈತ್ರಿಯಂತಾಗಬೇಕೆಂಬ ಬಯಕೆಯನ್ನು ನಾನು ತುಂಬಿಕೊಂಡಿದ್ದೇನೆ. ಜಗತ್ತಿಗೆ ಹೇಳ್ತೀನಿ ಮಾತು. ಮೈತ್ರಿ ಮಂಗಲೆ ಆದಂಗೆ ವಿಲಾಸಿ ಭೋಗ ಜೀವನದವಳಾಗಬಾರದು. ಆಕೆ ಮೈತ್ರಿ ಅಂತ ಬಯಕೆಗಳನ್ನ ಬಯಸುವ ಹೆಂಡತಿಯಾಗಬೇಕು. ಅದೇ ಆಕೆಯ ಉದ್ದೇಶವಾಗಿರುತ್ತೆ. ಕಾರಣ ಏನು ಉದ್ದೇಶಿತ್ತು ಮೈತ್ರಿ? ಹೇಳಿದ್ರ ಮೈತ್ರಿಯ ಉದ್ದೇಶ ಏನಿತ್ತು? ಅಂತ ಹೆಂಡತಿ ಆಗು,
ಅಂದ್ರೆ ಅರ್ಥಾತ್ ಮೈತ್ರಿಯೇ ಎಲ್ಲರ ಹೆಂಡ್ರಾಗದಲ್ಲ, ಮೈತ್ರಿಯ ಗುಣಗಳುಳ್ಳಂತ ಯಾವ ರೂಪದವಳಾದರೂ ಕೂಡ ಆಕೆ ಹೆಂಡತಿ ಆಗಬಹುದು. ರೂಪ ಯಾವ್ದಾದ್ರಲ್ಲಿ ಬಯಕೆ ಇರಬೇಕ. ಆಕೆ ಬಯಕೆ ಏನಿತ್ರಿ ಷಡಕ್ಷರಗಳೇ, ಒಂದು ದುಃಖದಳು ತಾನು ಒಂದದೇ ಪರಿಪೂರ್ಣ ಆನಂದ ರೂಪಿಂದೆ ಸಂತತಮಿರ್ಪ, ಅಂದುಕು ಉಪಾಯ ಇದೆ ಎಂದು ಒಲವಿಂದೆ ನೀನು ಹಿಂದೆ ಎನಗೆ ಅದಕ್ಕೂ ಸಂಯುಖ್ಯ. ಆಕೆ ಉದ್ದೇಶ ಎಷ್ಟು ಮಂದಿ ಹೆಣ್ಮಕ್ಳಲ್ಲ ಆ ಉದ್ದೇಶ. ಅದರಂತೆ ಈಗ ಕೇಳ್ತಾಳಪ್ಪ ಆಕೆ ಯಾರನ್ನ ಯಜ್ಞವಲ್ಕರನ್ನ. ಮತ್ತೆ ಏನಂತ ಕೇಳಿದ್ಲು? ಎನಿತೋ ತತ್ವಾರ್ಥವ ಎನಗೆ ಬೋಧಿಸಬೇಹುದು ಅನಿತೆಲ್ಲವನ ಸವಿಸ್ತಾರವಾಗಿ ಇನಿತು ಸಂದೇಹವಿಲ್ಲದಂತೆ ಅಲಸದೆ ತೇಳು ಮುನಿ ಮುಖ್ಯ ತಿಳಿವಂತೆ ಕೃಪೆಯಿಂದ. ಆಕೆ ಬೈಕೆ ಹೆಣ್ಣು ಮಕ್ಕಳು ಹೆರಿಗೆ ಆದಾಗ ಬೈಕೆ ಹೆಂಗ ವಿಚಿತ್ರವಾದ ಬೈಕೆ. ಅವ ಬೇರೆ ಯಾರಿಗೇನು ಬರ್ತಾವ ನಾ ಬೈಕೆ ಆವಾಗ ಅವ್ರಿಗೆ ಅಷ್ಟೆ. ಅದ್ರಾಗ ಪೂರ್ಣ ಇಂಥ ಪರಿಪೂರ್ಣ ಆನಂದದ ಬೈಕೆ ಆಗ್ಬೇಕಂದ್ರೆ ಎಲ್ಲರಿಗೂ ಆಗೋದಲ್ಲ. ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಗರ್ಭದ ಬೈಕೆ ಅನುಭವ ಆಗ್ತದೆ. ಮತ್ತೆ ಯಾವ ಹೆಣ್ಣಾಗಲಿ ಗಂಡಾಗಲಿ ಪರಿಪೂರ್ಣವಾದ ಆನಂದ ಸುಖವನ್ನ ಬಯಕುವಂತ ಬಯಕೆ ಆಗ್ತದೆ. ಆವಾಗ ಇಂಥ ಭಾವನೆಗೆ ಅವ್ರಿಗೆ ವ್ಯಕ್ತ ಆಗ್ತದೆ. ಗರ್ಭಿಣಿಯ ಲಕ್ಷಣ ಗೊತ್ತಾಗ್ತೀನಿ, ಅದಕ್ಕೆ ಇನ್ನೇನು ಗೊತ್ತಾಗ್ತಾವಂತರ ಮಹಾತ್ಮರು. ಎಂದು ಬೇಡಿಕೊಳ್ಳುತ್ತಾಳೆ, ಅವಳು ಬೇಡಿಕೊಂಡರೂ ಕೂಡ ಅವಳ ಬೇಡಿಕೆಯನ್ನು ಈಡೇರಿಸುವಂತ ಪತಿ ಆಗಿರಬೇಕು. ಹೆಂಗಂದ್ರೆ ಯಜ್ಞವಲ್ಕರಂತೆ ಬಯಕೆ ಈಡೇರಿಸ್ಬೇಕಲ್ಲಪ್ಪ. ಮತ್ತೆ ಹಲವು ಶ್ರುತಿಗಳಿಂದ ಫಲ ಅನುಭವದಿಂದ ಫಲವು ದೃಷ್ಟಾಂತ ಯುಕ್ತಿಗಳಿಂದ ನಲಿದು ಬೋಧಿಸಿದನ ಆ ಮುನಿ ನಿಜ ಸತಿ ತನ್ನ ನಿಲವು ಅದ್ವಯ ಆತ್ಮ ಎಂದು ಅರಿವಂತೆ. ಕಾರಣ ಇದು ಹೇಗೆ ಹೇಳಿ, ಹಲವು ಶ್ರುತಿ, ಒಂದಲ್ಲ ಎರಡಲ್ಲ, ಹಲವು ಅಂದ್ರೆ 4 ವೇದಗಳು, 108 ಜ್ಞಾನಪರವಾದ ಉಪನಿಷತ್ತುಗಳು, ಉಳಿದ ಕರ್ಮಪರ ಉಪಾಸನ ಪರವಾದ ಯಾವ ಶ್ರುತಿಗಳುಂಟು ಅವೆಲ್ಲಗಳ ಅನುಭವದಿಂದ, ಬರೇ ಓದಿ ಇಲ್ಲಿ ಹಿಂಗೆ ನೋಡಂತ ಹೇಳಿ ಹೋಗಲಿಲ್ಲ, ಅದರ ಅನುಭವ ಮಾಡಿಕೊಂಡು ಮತ್ತೆ ಇದನ್ನ ತಿಳಿಬೇಕಾದ್ರೆ ನೇರವಾಗಿ ಯಾರಿಗೆ ಅರ್ಥ ಆಗೋದಿಲ್ಲ. ಹಲವು ದೃಷ್ಟಾಂತ ಯುಕ್ತಿಗಳಂದೆ, ಹಲವು ರೀತಿಯ ನಾನಾ ಪ್ರಕಾರದ ದೃಷ್ಟಾಂತಗಳನ್ನ, ಯುಕ್ತಿಗಳನ್ನ, ಪ್ರಮಾಣಗಳನ್ನ ಹೇಳ್ತಾ ನಲಿದು ಮತ್ತೆ ಸಂತೋಷದಿಂದ ಬೋಧಿಸಿದನು, ಹೇಳಿದನು ಆ ಮುನಿ. ಯಾರು? ಯಜ್ಞವಲ್ಕೆ. ಯಾರು ಹೇಳಿದ? ನಿಜ ಸತಿ ತನ್ನಗೆ. ನಿಜ ಸತಿ ಯಾರು? ಮೈತ್ರಾದೇವಿ ನಿಜ ಸತಿ. ಇನ್ನೊಬ್ಬಕ್ಕಿದ್ಲಲ್ಲ ಕಾತ್ಯಾಯಿನಿ, ಸುಳ್ಳು ಹೆಣ್ತಂತ ಅರ್ಥ ಆಗ್ತದೆ. ಇಬ್ರು ಇದ್ದದಕ್ಕಾಗಿ ಆಕೆಗೇನೆ ಹೇಳನಂತ ಅರ್ಥ ಆಗುವಂತ ನಿಜ ಸತಿ ಅಂದ್ಬಿಟ್ಟು ಆಕೆನ ಭಾಗ ಮಾಡೇ ಬಿಟ್ಟ. ಹಾಗಾಗಿ ತನ್ನ ಸ್ವರೂಪ ಏನು, ನಿನ್ನ ಸ್ವರೂಪ ಏನಂತ ಕೇಳಿದ್ದಲ್ಲ. ತಾನಾರು, ತನ್ನ ಇರುವೇನು, ನೀನು ಇರುವು, ನೀನು ಅದ್ವಯ ಆತ್ಮ, ಏಕಂ ಏವಂ ಅದ್ವಿತೀಯ ಬ್ರಹ್ಮನಾಗಿರ್ತಕ್ಕಂಥ, ಜನನ ಮರಣ ರಹಿತನಾಗಿರ್ತಕ್ಕಂಥ, ಜಗತ್ತಿನ 14 ಲೋಕವನ್ನ ಅಡಗಿಸಿಕೊಂಡು ಆಧಾರವಾಗಿ ಅಧೇಯವಾದ ಮಾಯೆ ಕೂಡ ಆಶ್ರಯ ಕೊಟ್ಟಂತ ಸ್ವರೂಪ ಏನದ ಅದು ನೀನು. ಅದೇ ನೋಡಿ, ದೇಹಕ್ಕೆ ಕಾರಣ ನೀನೆ, ಇಂದ್ರಿಯಾದಿಗಳಿಗೆ ಕಾರಣ ನೀನೆ,
ಅಂತಃಕರಣಗಳಿಗೆ ಕಾರಣ ನೀನೆ, ಜಗತ್ತಿನ ವಿಷಯಾದಿಗಳ ಸಂಯೋಗಕ್ಕೂ ಕಾರಣ ನೀನೆ ಅಂತ ಹೇಳುದು ಹೆಂಗ ಅರಿವಂತೆ. ಕೈ ಬಿಡಂಗಿಲ್ಲ ದೇಶ, ಅರಿವಂತೆ ತಿಳಿಯಂಗ ಹೇಳ್ಬೇಕು. ಅದಕ್ಕೆ ಗುರುಗಳು ವಾಕ್ಯ ಹೇಗಿರ್ಬೇಕಾದ್ರೆ ಎಷ್ಟೇ ಹೇಳಿದಷ್ಟು ತಿಳಿದ್ರೆ ಸಾಕು, ಉಳಿದ್ದೇನೆ ನನಗೆ. ಎಷ್ಟು ಹೇಳ್ತಾರ ಅದ್ರಾಗ ತಿಳ್ಕೊಂಬಿಟ್ರೆ ಸಾಕು. ತಿಳಿಯೋದು ಬಹಳ ಆಯ್ತು, ಅಲ್ಲಿ ನಮ್ಗ ಅರಿವಿಗೆ ಬರಲಿಲ್ಲ ಅಂದ್ರೆ ಅವ್ರ ಪ್ರಯೋಜನ ಇಲ್ಲ. ಅದಕ್ಕಾಗಿ ಅಂಥ ಪತಿಯನ್ನ ಪಡೆದ ಸತಿ ಧನ್ಯನಾಗಿ ಆತನಿಗೆ ವಂದಿಸುತ್ತಾಳೆ, ಒಲವಿನಿಂದ ಕೀರ್ತಿಸುತ್ತಾಳೆ. ಕೊನೆಯಲ್ಲಿ ಹೀಗೆ ಹೇಳಿದ್ದೇನೆ, ಏನು? ಅತಿಶಯಮೆನೆ ರೂಪವತಿ ಗುರುಭಕ್ತಿ ನೇತ ನಿಜ ಶಾಂತಿ ಯುರತಿಯುಕ್ತೆ ನುತಗುಣ ಚರಿತೆ ಸನ್ಮತಿವಂತೆ ಮೈತ್ರಿ ಪತಿಗೂಡಿ ಸುಖದೋಳು ಒಂದು ಇದ್ದಳು ಅಂತ ಹೇಳುದು. ಸುಖದೋಳು ಒಂದು ಇದ್ದಳು. ಎಲ್ಲಿ ಕೂಡಿದ್ರು ಅವರು? ಶಿವಜೀವನಂತ ಅಲ್ಲಿ ಕೂಡ ಹೋಗೋದೇ ಬೇಕಾಗಿಲ್ಲ, ಇಲ್ಲಿ ಆನಂದದ ಕೊಡಬೇಕು, ಅದೇ ಮುಕ್ತಿ. ಒಂದು ದುಃಖ ಬರುವ ಆನಂದ ಆಗ್ಬೇಕಲ್ಲ. ಆನಂದಕ್ಕೆ ಮೋಕ್ಷ ಅಂದ್ರೆ ಅದಕ್ಕಂದ್ರೆ ಸತತ ಯಾವಾಗಲೂ ನಾವು ಆನಂದಾಗಿರೋದೇ ಮೋಕ್ಷ. ಅದು ಎಂಥ ಆನಂದ! ಮತ್ತೆ ಸಾಕೆನಿಸದ ಸವಿಯದ, ಬೇಕೆನಿಸದ ಧೂಕೆಗುಂದದ, ಶಂಪಲಿಂಗದ ಏಕವಾದ ಸುಖವ. ಅದು ವಿಷಯಾದಿಗಳ ರಹಿತವಾಗಿ ನಿರ್ವಿಷಯದಿಂದ ಬಂದಂತ ಸುಖದಲ್ಲಿ ಕೂಡುವುದೇ ಐಕ್ಯ ನೋಡಿ. ಹೀಗೆ ಇಂಥ ದಾಂಪತ್ಯದ ಕಲ್ಪನೆ ನನ್ನದು. ಭಾವುಕತೆಯಿಂದ ತಮ್ಮ ಗ್ರಂಥದ ಭಾಗಗಳನ್ನು ಉದ್ಧರಿಸುತ್ತಾ ನಿಜಗುಣದ ಹೇಳಿದರು ಈ ಮಾತುಗಳನ್ನ ಷಡಕ್ಷರಿ ಸ್ವಾಮಿಗಳನ್ನು. ಈ ಮಾತು ಹೇಳಬಾಗ ಮೈ ಮರ್ತುಕ್ಕ, ಯಾಕಂದ್ರೆ ಅವ್ರಿಗೆ ಅನುಭವ ಇದ್ದುವಲ್ಲ. ರಾಜ್ಯವನ್ನ ಬಿಟ್ಟು ಬರುವಾಗ, ರಾಜ್ಯಭಾರವನ್ನು ಮಾಡುವಾಗ ಸತಿಯ ಕೆಲವು ಮಾತುಗಳು, ಕೆಲವು ಕಾರ್ಯಗಳು ಇವೆಲ್ಲ ಕೇಳಿದ ಅನುಭವ ಇತ್ತಲ್ಲ. ಅದಕ್ಕ ಅವು ನೆನಪು ಬಂದಾಗ ಮೈತ್ರಾದೇವಿ ನೆನಪು ಬರ್ತದೆ. ಯಾಕಾದ್ರೂ ನಮ್ಗ ಹೆಣ್ಣು ಮೈತ್ರಾದೇವಿ ಅಂತ ಸಿಕ್ಕಿರಬಾರ್ದು ಅಂತ ಇವನು ಅನ್ಕೋಬೇಕು. ಯಾವ ಜನ್ಮದ ಪುಣ್ಯ ಮಾಡಿಲ್ಲೋ, ಯಾವ ಪಾಪದಿಂದ ಯಜ್ಞಕರಂತ ಗಂಡ ನಮ್ಗೆ ಸಿಕ್ಕಿಲ್ಲೋ ಅನ್ನುವಂತ ಆಯ್ಕೆ ಆಗಿರ್ಬೋದು. ಜಗತ್ತಿನಲ್ಲಿ ಅಂಥ ಗಂಡ ಸಿಕ್ಕರೆ ಸಾರ್ಥಕಂತ ಹೆಣ್ಣಂದಿರ್ಬೇಕು, ಅಂತ ಹೆಣ್ಣು ಸಿಕ್ಕರೆ ಸಾರ್ಥಕಂತ ಗಂಡಂದಿರ್ಬೇಕು. ಇದು ಯಾವುದು ಅಂದ್ರೆ ಇದು ಶಿವಜೀವರ ಏಕತ್ವ, ಇದು ಬಯಕೆ. ಹೌದು ಬಸವಣ್ಣನವರು ಹೇಳಿದರು. ಅದೇ ಅಂಥ ಸಂಸಾರಿಗಳನ್ನ ತಲೆಯ ಮೇಲೆ ಹೊತ್ತುಕೊಂಡು ಮೆರೆದಿದ್ದಾರೆ ಬಸವಣ್ಣನವರು. ಪರಮಾನುಭವದಿಯಲ್ಲಿ ನೀವು ಸೂಚಿಸಿರುವ ಈ ತತ್ವ ಇಲ್ಲಿ ಪ್ರತಿಪಾದಿತವಾಗಿರುವ ಅದ್ವೈತ ತತ್ವಕ್ಕಿಂತ ಹೆಚ್ಚು ಸುಂದರವಾಗಿದೆ. ಷಡಕ್ಷರಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಸೂಚ್ಯವಾಗಿ ಅಂತ ಇಲ್ಲಿ ಹೇಳಿದ್ರು. ಮುಂದ ಅವರ ಅರ್ಥವನ್ನ ನಿಜಗುಣರು ನಾಳೆ ದಿನ ಮತ್ತೆ ವಿಚಾರವನ್ನ ಮಾಡುವಂತವರಾಗಿ ಅವರ ವಿಚಾರದ ಸಂಭಾಷಣೆಯನ್ನ ನಾವು ನೀವು ನಾಳೆ ಕೇಳಿ ಭಾಗ್ಯವಂತರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ